ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಧ್ವನಿವರ್ಧಕ ಪರೀಕ್ಷೆ 1 2 3. ಕೇಳ್ತೀರಪ್ಪ? ಹಾ. ನನವೆಲ್ಲ ಜೋಕ್ ಮುಗ್ದವ. ವರ್ಷ ಕರೆಸಿದ್ರೆ ಎಷ್ಟಂತ ಹೊಸ ಹುಡುಕ್ಲಿ. ಹೆಣ್ಮಕ್ಳು ಅಡಿಗೆ ಮಾಡೋದು ಎಷ್ಟು ಕಷ್ಟ. ಇವತ್ತು ಬೇರೆ ಏನಾರ ಮಾಡಂದ್ರೆ ಏನು ಮಾಡ್ಲೋ ಮಾರಾಯ, ನೀ ಹುಟ್ಟಿದಾಗಿನಿಂದ ಇಷ್ಟು ವರ್ಷದ ತನಕ ಮಾಡಿ ಹಾಕೀನಿ, ಇನ್ನೆಷ್ಟಂತ ಬೇರೆ ಮಾಡಲಿ ಅಂತಿರ್ತಾಳೆ. ನನ್ನ ಪಾಡು ಕರ್ನಾಟಕದಲ್ಲಿ ಅದ. ಎಷ್ಟಂತ ಹೊಸ ಹುಡುಕ್ಬೇಕು. ನನಗೀಗ ವಯಸ್ಸು ಎಷ್ಟಿರ್ಬೋದು ರೀ? 40 50? ಬರೋಬ್ಬರಿ 64 ವರ್ಷ ನನಗೆ. ನೌಕರಿಯಾಗಿದ್ದೆ ಅಂದ್ರೆ ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಿದ್ದೆ, ಪೆನ್ಷನ್ ತೊಗೊಂಡು ಆರಾಮಿರ್ತಿದ್ದೆ. ಅವ್ಯಾವೋ ನನ್ನ ಹಣೆಯಾಗ ದೇವರು ಬರೆದಿಲ್ಲ. ನೀ ಸಾಯೋ ಮಟ್ಟ ಹಿಂಗೆ ಹೋದ್ರಲೆ ಅಂತೇಳ. ನಾವು ಎಷ್ಟಂತ ಹುಡುಕ್ಬೇಕು, ಎಷ್ಟಂತ ಹಾಸ್ಯ ಹೇಳ್ಬೇಕು. ಆದರೂ ಕರ್ನಾಟಕದ ನಮ್ಮ ಕೊಪ್ಪಳದ ಸ್ವಾಮಿಗಳು ಹಾಗೂ ಇಲ್ಲಿನ ಭಕ್ತಾದಿಗಳು ನನ್ನನ್ನು ನಿರಂತರ ಪರೀಕ್ಷೆಗೊಳಪಡಿಸ್ತಾ ಇದ್ದೀರಿ. 12ನೇ ವರ್ಷ ಪರೀಕ್ಷೆಗೆ ಕುಂತೀನಿ ನಾನು. ಇವತ್ತು ಕೂಡ ನಾ ಹೇಳಿದ್ದನ್ನು ಕೇಳಿ ಸಂತೋಷ ಪಡ್ಬೇಕಂತ ಹೇಳ್ತಾ, ವಯಸ್ಸಾತು, ಮರವು ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಏನು, ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವ್ರನ್ನ ಯಾರೋ ಕೇಳಿದ್ರಂತ, ಲಾರಿ ಮೈಮ್ಯಾಗ ಹರಿದಾಗ ಏನು ಮಾಡ್ಬೇಕ್ರಿ? ಲಾರಿ ಮೈಮ್ಯಾಗ ಹರಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳಿದ್ರಂತ, ಆ ಲಾರಿ ನಂಬರ್ ಬರ್ಕೋಬೇಕು ಅಂದ್ರಂತ. ಹೌದಾ? ವಿವರಿಸಿ ಹೇಳೋದಿಲ್ಲ, ಇದು ಅಷ್ಟು ಕ್ಲಿಯರ್ ಐತೆ. ಹಂಗೆ ನೆಕ್ಸ್ಟು, ಬಸ್ಸಿನಾಗ ಕಂಡಕ್ಟರ್ ಮಾತಾಡ್ಕೊಂತ ಬಂದು ಹೇಳಿದಂತ, ಏನು, ಹುಡುಗಿಯರನ್ನು ಚುಡಾಯಿಸುವುದು ಅಪರಾಧ, ಪ್ರಯಾಣಿಕರು ಸಹಕರಿಸ್ಬೇಕಂತ. ಹಾಂ, ಎಲ್ಲರಿಗೂ ಕೇಳಿರ ಇಂಥವು? ಸಿಂಗಲ್ ಲೈನರ್, ಇವತ್ತು ಬೇರೆ ಜೋಕಿಗೆ ಬೇಡ್ರಿ, ಸಿಂಗಲ್ ಲೈನರ್ನೊಳಗೆ ಎಷ್ಟು ಅದ್ಭುತ ಹಾಸ್ಯ ಐತೆ ಅನ್ನೋದು ನಿಮ್ಗೆ ಹೇಳ್ತೀನಿ ನಾನು ಇವತ್ತು. ಒಂದೊಂದಲ್ಲ, ನೀವನ್ನ ಬರೀ ಮೈಸೂರು ಬೆಂಗಳೂರಿಗೆ ಹೇಳ್ತಿದ್ದೆ, ನಮ್ಮ ಮಂದಿಗೆ ಇದು ಗಿಟ್ಟುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತು. ಆದರೆ ಈಗ ಎಲ್ಲರೂ ಚುರುಕಾಗಿರಿ, ಪೇಪರ್ ಓದ್ತೀರಿ, ಇಂಥವುಗಳನ್ನು ಕೇಳ್ರಿ. ಏನು, ಹುಡುಗ ಅಳ್ತಾ ಅದರಿ, ಏನಂತ ಕೇಳ್ರಿ. ತಂದೆ ಅಂದ, ಹೇಯ್ ಏನು ಮಾಡಕತ್ತಿ, ಹುಡುಗ ಎಷ್ಟು ಅಳ್ತೈತಿ ನೋಡ, ಅದು ಎದಕ್ಕೆ ಅಳ್ತೈತಿ ಕೇಳ. ಅದು ಉಣ್ಣೋದು ಅಲ್ದು, ತಿನ್ನೋದು ಅಲ್ದು, ಹಾಲು ಕುಡಿಯೋದು ಅಲ್ದು, ಮತ್ತು ಎದಕ್ಕೆ ಅಳ್ತೈತೆ? ಅದು ಈಗ ಮೊದಲೇ ಸಲ ಕತ್ತಿ ನೋಡ್ತು. ಮುಂದೊಂದು ಕತ್ತಿ ಬಂದಿತ್ತ, ಕತ್ತಿ ನೋಡಿ ಅದ್ರ ಮ್ಯಾಗ ಕುಂದಿರ್ತೀನಿ ಅಂತ ಒಳಗೆ ಕತ್ತಿ ಬಿಟ್ಟೈತೆ. ಮತ್ತೆ ಏನು ಮಾಡ್ಬೇಕು ಅದಕ್ಕೆ? ನಾನು ಹೇಳಿದ್ದೀನಿ, ಮಪ್ಪನ ಮ್ಯಾಗ ಕುಂದ್ರು ಇಷ್ಟ. ನಿಮ್ಮಪ್ಪನ ಮ್ಯಾಗ ಕುಂದ್ರು ಅದು ಹೋಗ್ತದೆ, ಏನು ಸಿಗ್ತೈತೇನು ಕತ್ತಿ? ಇಲ್ಲಿ ಮನ್ಯಾಗ ಐತಲ್ಲ ಅನ್ನೋ ಲೆಕ್ಕಕ್ಕೆ. ಇದು ಸಿಂಗಲ್ ಲೈನರ್ ಜೋಕ್ಸ್ ಅಂತ ಬೆಂಗಳೂರು ಕಡೆ ಕರೀತಾರೆ. ಇದಕ್ಕೆ ತುಂಬ ಡಿಮಾಂಡು ದೀರ್ಘ ಜೋಕುಗಳಿಗಿಂತ. ಇವತ್ತು ನನ್ನ ರೂಮಿಗೆ ಇದಾದ್ಮೇಲೆ ನಂದ ಲಾಸ್ಟ್ ಅಲ್ಲ, ಇವತ್ತು ಇನ್ನೊಂದು ನಿಮಗೆ ಸರ್ಪ್ರೈಸ್ ಕಾದೈತೆ. ಏನು, ಕೊಪ್ಪಳದ ಯುವಕರೆಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ, ಕರುನಾಡ ಕಲ್ಪತರು ನಮ್ಮ ಕೊಪ್ಪಳ ಅಂತ. ಇಲ್ಲಿನ ಎಲ್ಲ ಪ್ರೇಕ್ಷಣೀಯ ಧಾರ್ಮಿಕ ಕ್ಷೇತ್ರಗಳ ಮುಂದೆ ಅದ್ಭುತವಾಗಿರ್ತಕ್ಕಂಥ ಜನಪದ ಹಾಡಿನೊಂದಿಗೆ ನೃತ್ಯವನ್ನು ಮಾಡ್ತಾ ಒಂದು ವಿಡಿಯೋ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ರಾಕ್ ಮಲ್ಲು ಕೊಪ್ಪಳು ಹಾಗೂ ಸಂಗಡಿಗರಿಂದ ಅದು ಕೊನೆ ಕಾರ್ಯಕ್ರಮ ಅಂತ ಹೇಳಿದ್ರು ನನಗೆ. ಅದನ್ನು ತೋರಿಸ್ತಾರಂತೆ, ದಯವಿಟ್ಟು ಅದೊಂದು ನೋಡಿ ಹೋಗ್ಬೇಕಂತ ಅವ್ರು ಬಹಳಷ್ಟು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ, ನಾನು ಕಳೆದ ಸಾರಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ನಾನು ಸ್ವಾಮಿಗಳಿಗೆ ಅದೇ ಅಂತೀನಿ, ಏನು ಹೇಳ್ಬೇಕ್ರಿ ಸ್ವಾಮಿ, ಹೊಸಬರು ಬರ್ತಾರೆ, 12 ವರ್ಷ ಆಯ್ತು ಅಂದ್ರೆ ಈಗ ಅವಾಗ 8 ವರ್ಷದ ಹುಡುಗ ನಿಮ್ದು ಕೇಳಿರಂಗಿಲ್ಲ. ನೀವು ಹೇಳ್ರಂಗ ನಗ್ತಾರ ಅವರು. ಇಂಥ ಸೌಹಾರ್ದ ಎಲ್ಲಿಯೂ ನಾ ಕಂಡಿಲ್ಲ ನನ್ನ 4000 ಕಾರ್ಯಕ್ರಮದೊಳಗೆ. ಏನು ಹೇಳಬೇಕು ಅಂತಂದಾಗ, ಊರ ಹೆಸರುಗಳನ್ನ ನಾನು ಲಾಸ್ಟ್ ಟೈಮ್ ಹೇಳಿನೋ ಇಲ್ಲ ನನಗೆ ಗೊತ್ತಿಲ್ಲ. ನಮಗೆ ಬರೀ ಗಂಗಾವತಿ ಗೊತ್ತು, ಕೊಪ್ಪಳ ಗೊತ್ತು, ಕಂಪ್ಲಿ ಗೊತ್ತು, ಸುತ್ತಮುತ್ತ ಭಾಳ ಊರು ಗೊತ್ತು. ಇಷ್ಟು ವಿಚಿತ್ರ ಊರದವ ಅಂದ್ರೆ ಹೇಳೀನಿ, ಆದರೂ ಇನ್ನೊಮ್ಮೆ ಹೇಳ್ತೀನಿ, ಫಸ್ಟ್ ಟೈಮ್ ಕೇಳೋರು ಕೇಳ್ರಿ. ಏನು, ಊರ ಹೆಸರು ಹುಡುಗಿ. ಹುಡುಗಿ ಅಂತ ಒಂದು ಊರು ಐತೆ. ಎಲ್ಲೇ, ಯಾರಿಗಾರು ಗೊತ್ತಿದೆ? ಬೀದರ್ ಕಡೆ. ಇರಲಿ, ಬ್ಯಾಡ ಅನ್ನೋದಿಲ್ಲ. ನೀವೆಲ್ಲಿಗೆ ಹೋಗ್ಬೇಕ್ರಿ? ಹುಡುಗಿಗೆ ಹೋಗ್ಬೇಕ್ರಿ, ಟಿಕೆಟ್. ಆ ಬಸ್ ಬಿಟ್ಟಿಂದ ಈ ಟೆಂಪೋದವ್ರು ಸುಮ್ಮನೆ ಇರಂಗಿಲ್ಲ ರೀ.
ಇವರು ಅದ್ರದ್ದು ಟಿಕೆಟ್ ರೊಕ್ಕ ಸಹಿತ ಸೇರಿಸಿ ಹೇಳ್ತಾರೆ. ಏನು 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, ಹುಡುಗಿ 10 ರೂಪಾಯಿ, ಹುಡುಗಿ 10 ರೂಪಾಯಿ, ಹುಡುಗಿ. ಇವು ಮದುವೆ ಆಗಲಾರ್ದು ನಮ್ಮ ಕಡೆವು ಯಪ್ಪ 10 ರೂಪಾಯಿಗೊಂದು ಹುಡುಗಿ. ನಾವು 7-8 ಮಂದಿ ಅಣ್ಣ ತಮ್ಮಂದ್ರದೀವೋ, ಒಂದು 10 ಕೊಡಂತ 100 ರೂಪಾಯಿ ಕೊಟ್ಟು ಅವನ ಕೈಯಾಗ. ಆ ಊರಿನ ಹೆಸರು ವಿಚಿತ್ರ ಆಗಿದ್ದರೆ ಸಹಿತ ಅದನ್ನು ಹೆಂಗೆ ಹಾಸ್ಯಕ್ಕೆ ತಿರುಗಿಸಿ ಸಮಾಧಾನ ಪಟ್ಕೋಬೇಕು ಅನ್ನೋದಕ್ಕೆ ಇದು ಒಂದು. ಇನ್ನು ಎರಡನೇದು ಇಲ್ಲೇ ನಿಮ್ಮ ಬಗಲಾಗ ಇಲ್ಕಲ್. ಇಲಕಲ್ ಇಲಕಲ್ ಅದಾದಗಡಲೆ ಮುಂದೊಂದು ಊರೈತೆ ತುಂಬ, ಅದಾಗಿಂದ ಒಂದು ಊರೈತೆ ಕರಡಿ. ಇಲ್ಕಲ್, ತುಂಬ, ಕರಡಿ. ನಮಗೆ ಗೊತ್ತೈತಿ, ಬೆಂಗಳೂರು ಮಂದಿ ಗೊತ್ತಿರಂಗ ಅವು ಇಲ್ಕಲ್ ಸೀರೆ ತೊಗೋಬೇಕಂತೇಳಿ ಗಂಡನ ಜೊತೆಗೆ ಬಂದಿರ್ತಾವ. ಅವು ಈ ಬಸ್ ಇಳಿದಗಳಿಗೆ ಅವು ಕೂಗಕ್ಕೆ ಹತ್ಬಿಡ್ತಾರೆ, ಎಲ್ಕಲ್ ತುಂಬ ಕರಡಿ, ಎಲ್ಕಲ್ ತುಂಬ ಕರಡಿ, ಎಲ್ಕಲ್ ತುಂಬ. ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ನಾವು ಇಳಿಯೋದೇ ಬೇಡ ನಡೀರಿ. ಮತ್ತೆ ಹೋಗಿ ಎಲ್ಲವ ಇಲ್ಲಿ 15 ಕಿಲೋಮೀಟ್ರಿಗೊಂದು ಊರದವ ಅಂಥೇಳಿ ಕರ್ಕೊಂಬರ್ತಾರಂತ. ನೆಕ್ಸ್ಟ್ ಯಾವ ಊರು, ಎಲ್ಲಿಗೆ ಹೋಗ್ಬೇಕಲ್ಲ ಅಂತ ಕೇಳಿದೆ. ಕಂಡಕ್ಟರ್ ಬೆಂಗಳೂರವ. ಇವು ನಮ್ಮ ಕುಡಿತೀನಿ ಅಂದ. ಬಸ್ಸಿನಾಗ ಕುಡಿಬಾರದು. ಕುಡಿತೀನಿ ಮಾರಾಯ, ಬಸ್ಸಿನಾಗ ಕುಡಿದ್ರೆ ಹೊರಗೋಗಿತೀನಿ. ಕುಡಿತೀನಿ ಊರದ್ದು ಏನದ ಅವನಿಗೆ ಗೊತ್ತಿಲ್ಲ. ಎಲ್ಲೈತೆ? ಬಳ್ಳಾರಿ ಜಿಲ್ಲಾ. ಇನ್ನೊಂದು ಬಸ್ಸು ಎಲ್ಲಿಗೆ? ತಿಂತೀನಿ. ಏನು ತಿಂತಿಲ್ಲ? ನನ್ನ ತಿಂತೀಯೇನು? ಹೊರಗೆ ಹೋಗಿ ಏನು ತಿನ್ಬೇಕು? ತಿಂದು ಬಾ. ತಿಂತೀನಿ ಅನ್ನೋ ಊರು, ತಿಂತೀನಿ ಮೌನೇಶ ಪ್ರಸಿದ್ಧಿ. ಗೊತ್ತಿಲ್ಲ ಅದು ಮಂದಿ ಹಿಂಗಾಗ್ತೈತೆ, ಹಾಸ್ಯಕ್ಕೆ ವಸ್ತು ಆಕೈತೆ. ಇನ್ನೊಂದು ಊರು ಐತೆ ಪ್ರಧಾನಿ. ಪ್ರಧಾನಿ ಅನ್ನೋ ಊರು. ಪ್ರಧಾನಿ ಯಾರು? ಪ್ರಧಾನಿ ಹೆಸರು ಹೇಳ್ಬಿಡ್ತಾರೆ. ಪ್ರಧಾನಿ ಅನ್ನೋ ಊರು ಐತೆ. ಹಂಗೆ ಜನಿವಾರ ಅಂತ ಒಂದು ಊರು ಐತೆ. ನಾನಾ ಮಾಡಿದ್ದಿ ತಪ್ಪು. ಆ ಬಸ್ಸಿನ ಕಾರ್ನಾಗ ಬರೋ ಮುಂದೆ ಜನಿವಾರದವ್ರು ಹೇಳಿರಿ, ಜನಿವಾರದವ್ರು ಹೇಳಿರಿ ಅಂದ್ರೆ ನನಗೇನು ಗೊತ್ತು, ನಾವು ಬ್ರಾಹ್ಮಣರು ಹೇಳಿದ್ಬಿಟ್ರಿ ಕೆಳಗೆ. ನೋಡ್ತೀನಿ ಅದು ನಮ್ಮ ಊರ ಅಲ್ಲಿದು ಇದೇನಿದೆ ಜನಿವಾರ ಊರ ಹೆಸರು ರೇ ಮ್ಯಾಗತ್ರ ಎಷ್ಟು ಚಂದ ಅದಾವ. ಇನ್ನೊಂದು ಐತೆ ಹೇಳಬಾರ್ದು. ಮದ್ವಿ ಗಂಡಿನ ಕರ್ಕೊಂಡು ಬೀಗರು, ವರ ಮತ್ತು ಹೆಂಡ್ತಿ ಬಸ್ ಹತ್ತಿದ್ರು. ಬಸ್ ಹತ್ತಿದ ಗಟ್ಲೆ ಅವ ಏನಿರ್ಬೇಕು ಕಂಡಕ್ಟರ್, ಶಿವನ ಪಾದಕ್ಕೆ ಯಾರ್ರಿ, ಶಿವನ ಪಾದಕ್ಕೆ ಯಾರ್ರಿ, ಶಿವನ ಪಾದಕ್ಕೆ ಯಾರ್ರಿ ಅಂದ. ಈಗ ಮದುವೆ ಆಗಿ ಬಂದೀವಲ್ಲಿ ಶಿವನ ಪಾದ ಸೇರಂತೀಯ ನಮ್ಮನ್ನ, ಹೌದಾ? ಹೆಂಗೈತೆ ನೋಡ್ರಿ ಹೆಸರು. ಹಂಗೆ ಮಂಕಿ ಯಾರ್ರಿ, ಮಂಕಿ ಯಾರ್ರಿ, ಮಂಕಿ ಯಾರ್ರಿ ಅಂದ್ರೆ ಎದ್ದು ಕೊಡೋಕ್ಕಾಗತ್ತೆ? ಮಂಕಿ ಅಂತ ಊರೈತೆ. ಬಾಚಣಿಗೆ ಬೋಳು ತೆಲಿಯವ, ತಲೆಯಾಗ ಕೂದಲಿಲ್ಲ. ಯಾವೂರು? ಬಾಚಣಿಗೆ. ಹೆಂಗಾಗ್ಬೇಡ ಜಾಸ್ತಿ ಮಾಡ್ತೀನಿ ಅಂತ. ಹಾಗೆ 16 ಅಂತ ಒಂದು ಊರೈತೆ. 16 ಯಾರ್ರಿ? 16 4-5 ಕಾಲೇಜ್ ಹುಡುಗಿಯರು ನಾಚ್ಕೊಂತ ನಾನು 16 ರೀ, ನನಗೆ 16 ಅಂತ ಊರೈತೆ. ಹಂಗೆ ಇನ್ನು ಹಿಂಗೆ ಮಂಕಿ ಗಿಂಕಿ ಅಂತ. ಲೌಡಿ ಅಂತ ಒಂದು ಊರೈತೆ ಉತ್ತರ ಪ್ರದೇಶದಾಗ. ಇವೆಲ್ಲಕ್ಕಿಂತ ದರಿದ್ರ ಊರು ಇನ್ನೊಂದೈತೆ. ಅವ ಏನು ಮಾಡಿದೆ, ಕೈ ಮುಕ್ಕೊಂಡು ಮೋದಿಯವರಿಗೆ ಕೇಳಕತ್ತಾನ, ಪ್ರಧಾನಿಗಳ ನೀವು ಬಂದ ಮೇಲೆ ಎಲ್ಲ ಊರುಗಳಿಗೆ ಒಳ್ಳೊಳ್ಳೆ ಹೆಸರಿಟ್ರಿ, ತೀರ್ಥಕ್ಷೇತ್ರಗಳ ಹೆಸರಿಟ್ರಿ, ದಯವಿಟ್ಟು ನಮ್ಮೂರ ಹೆಸರು ಚೇಂಜ್ ಮಾಡ್ರಿ. ಏನ್ಲಿ ನಿಮ್ಮೂರ ಹೆಸರು? ಬೋಸುಡಿ ಐತೆ ಉತ್ತರ ಪ್ರದೇಶದಾಗ. ಅವರು ನಕ್ಕರಂತ ಏನು ಹಣೆ ಬಾರ್ ನಿಮ್ದು ಚೇಂಜ್ ಆಗಿಲ್ಲ, ಇನ್ನ ಹಳೆ ಹೆಸರು ಆ ಭಾಷೆ ಒಳಗೆ ಒರಿಯಾದಾಗೋ ಏನೋ ಏನೈತಿ ಏನು ಯಾರಿಗೆ ಗೊತ್ತು ಆ ಹೆಸರು. ಇರುವಲ್ ತಕ್ರಿ ಕೂಗೋರ ಗದ್ದಲ ಮಾಡಿಬಿಡ್ತಾರೆ. ಟಿಕೆಟ್ ಬೋಸುಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್. ಏನು ಹೇಳ್ಬೇಕ್ರ ಅವ್ರು? ಆ ಊರು ಬಂದಿಂದ ಬೋಸುಡಿ ವಾಲ ಉತ್ತರೋ, ಬೋಸುಡಿ ವಾಲ ಉತ್ತರೋ, ಬೋಸುಡಿ ವಾಲ. ಎಂಥ ವಿಚಿತ್ರ ಐತೆ ಅಂದ್ರೆ ಅಬ್ಬಬ್ಬಬ್ಬ. ನಕ್ಕ ಕೆಂಬಕ. ಅದು ನಿಜ. ಎಷ್ಟು ಜನ ಕೆಮ್ಮಿದ್ರಿ? ಕೈ ಮೇಗೆತ್ರಿ. ಶಬಾಷ್. ಇದು ಒಳ್ಳೆ ಲಕ್ಷಣ ಅಲ್ಲಪ್ಪ. ನಗಲಾರ್ದ ಭಾಳ ದಿವಸ ಆಗಿತ್ತು ನೀವು. ಕೆಮ್ಮು ಬರಬಾರ್ದು, ಹೌದಾ? ಹೀಗೆ ಊರಿನ ಹೆಸರು, ಅಲ್ಲಿನ ಸಂಸ್ಕೃತಿ ಇವನ್ನೆಲ್ಲ ತಿಳಿಬೇಕಾದ್ರೆ ದಯವಿಟ್ಟು ಪ್ರಯಾಣವನ್ನು ಮಾಡಬೇಕು. ಮೊದಲ ಕಾಲಕ್ಕೆ 2 ಅಧ್ಯಯನ, ಪಯಣ 2 ಇದ್ವಂತ. ದೇಶ ತಿರುಗೋ, ಕೋಶ ಓದು. ನೋಡಿ ಎಷ್ಟು ಚೆನ್ನಾಗಿ ಗೊತ್ತೈತೆ ನೋಡಿ ನಮ್ಮ ಜನರಿಗೆ. ಅದಕ್ಕೆ ಸ್ನೇಹಿತರೆ, ದೇಶ ತಿರುಗಬೇಕು, ಕೋಶ ಓದಬೇಕು ಅನ್ನೋದು ಇದೇ ಕಾರಣಕ್ಕಂತ ಹೇಳ್ತಾ, ಮತ್ತೆ ದಯವಿಟ್ಟು ಭಾಳಷ್ಟು ಕಡೆ ಒಂದೊಂದೇ ಸಿಂಗಲ್ ಲೈನರ್. ಇವು ಬೆಂಗಳೂರು ಮೈಸೂರು ಕಡೆ ಭಾಳ ಕ್ಲಿಕ್ ಆಗ್ತಾವೆ. ಅವ್ರು ತುಂಬ ಒಳ್ಳೆ ದೊಡ್ಡ ದೊಡ್ಡ ಜೋಕ್ ಕೇಳಂಗಿಲ್ರಿ. ನೀವು ಯಾವಾಗ ಬಂದ್ರು ಒಂದು ದಳದ ಕಮಲದಲ್ಲಿ ಹೇಳ್ರಿ, ಆ ತಂಬಿಗೆ ತಮ್ಮಣ್ಣು ಹೇಳ್ರಿ ಅಂತೀರಿ.
ಅವು ಹೇಳಬಾರ್ದು. ಸಿಂಗಲ್ ಲೈನರ್ನಿಂದ ಕನ್ನಡ ಸಾಹಿತ್ಯದ ಹಿರಿಮೆ ನಮಗೆ ಗೊತ್ತಾಗ್ತದೆ. ಏನು ನೋಡಿಲ್ಲ, ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ಸತ್ತ? ಇದು ಪ್ರಶ್ನೆ. ಆ ಹುಡುಗ ಏನು ಉತ್ತರ ಬರೀಬೇಕು? ನಮ್ಮಂಥವು ದಡ್ಡ. ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ? ಕೊನೆ ಯುದ್ಧದಲ್ಲಿ ಅವನು ಸತ್ತ. ಉತ್ತರ ಬರೀಲಾರ್ದ ಹೋದ್ರೆ ಒದಿತಿನ ಮಗನ ಅಂತಾನೆ ಮಾಸ್ತರ. ಉತ್ತರ ಬರೆಯಬೇಕು, ತುಂಬಿಸಿ ಬರ್ಬೇಕಲ್ರಿ. ಈಗ ಪೇಪರ್ ತುಂಬಿತ್ತು ನೋಡ್ರಿ ಅಂತಾನೆ. ಏನು ಬರ್ದಾನ ಗೊತ್ತಿರಂಗಿಲ್ಲ ಅವನಿಗೆ. ಎರಡನೇದು, ಸ್ವಾತಂತ್ರ್ಯ ಕೊಡಲೇಬೇಕು. ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಅದಕ್ಕೆ ಅವ ಬರ್ದ ಪೇಪರಿನ ಕೊನೆ ತುದಿಯಲ್ಲಿ. ಅದು ಕರೆಕ್ಟ್ ಹೋಗಲ್ಲ ಆನ್ಸರ್, ತಪ್ಪಿಲ್ಲದ್ರಾಗ. ಮೂರನೇದು, ಗಂಗಾ ನದಿಯು ಹೇಗೆ ಹರಿಯುತ್ತದೆ? ಗಂಗಾ ನದಿಯು ಅವ ಬರ್ದ ನೀರಾಗಿ ಹರಿಯುತ್ತದೆ. ಇಲ್ಲಿ ಬಂದ್ರೆ ನೋಡಿ, ಜಳ ಜಳ ಜುಳು ಜುಳು ಹರಿತೈತಂತ. ಡೈವರ್ಸ್ಗೆ ಕಾರಣ ಯಾವುದು? ಡೈವರ್ಸ್ಗೆ ಕಾರಣ ಯಾವುದು? ಮದುವೆ ಅಲ್ಲ. ಅವ ಹೇಳ್ತಾನ ಡೈವರ್ಸ್ಗೆ ಕಾರಣ ಮದುವೆಯಾಗುವುದೇ ದೊಡ್ಡ ಕಾರಣ. ಹಾಗೆ ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ಅಂದರೆ, ಬರೀ ಅನೇಕ ಓದ್ಲಾರ್ದಕ್ಕೆ, ಪಠ್ಯ ಕಷ್ಟ ಇರೋದಕ್ಕೆ, ಮೀಡಿಯಂ ಬೇರೆ ಇರೋದಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಡೆ ಹುಡುಗ ಹೇಳ್ದ, ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ಅಂದರೆ ಪರೀಕ್ಷೆಗಳನ್ನು ಇಡುವುದಕ್ಕಾಗಿ. ಸಾರ್ಥಕ ಆತಿರಪ್ಪ, ಖರೆ ನಾ ಗಾಬರಿ ಆಗಿಬಿಟ್ಟಿದ್ದು. ಏನು ಮಾಡಬೇಕು ಇಂಥವೆಲ್ಲ ತೊಗೊಂಡು ಹೆಂಗೆ ಹೇಳ್ಬೇಕಪ್ಪ ಇವರಿಗೆ ಅಂತ. ಹೀಗೆ ಸ್ನೇಹಿತರೆ, ಇಂಥವನ್ನ ಹೇಳಿದಾಗ ಆ ಭಾಗದ ಜನ ತುಂಬ ಸಂತೋಷಪಟ್ಟರು. ನಿಮ್ಮ ಮೇಲೆ ಇವತ್ತು ಪ್ರಯೋಗ ಮಾಡಿದ್ದಕ್ಕಾಗಿ ನಾನು ನೀವು ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ, ಏನು ಹೇಳ್ಬೇಕು ಅನ್ನೋದು ಪ್ರತಿ ಸಲ ಬರ್ತೀನಿ, ಭಾಳ ಸಮಸ್ಯೆ ಆಗೈತೆ ಅಂತ ಹೇಳ್ತಿದ್ದೆ ನಾನು. ಹಾಡಾಳ ಒಂದು ದಳದ ಕಮಲದಲ್ಲಿ ಬೇಡ ನೋಡಿ. ನಮ್ಮ ಗುರುಗಳಾಗಿರ್ತಕ್ಕಂಥ ಬಿಜ್ಜಿಯವರು 75ನೇ ಇಸ್ವಿಯಲ್ಲಿ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕೊಡ್ತಿದ್ರು. ಆ ಪ್ರಶ್ನೆಗಳಿಗೆ ಉತ್ತರ ಹೆಂಗಿತ್ತು ಅಂದರೆ ಇವತ್ತು ನೀವು ನಂಬೋದಕ್ಕೂ ಸಾಧ್ಯ ಇಲ್ಲ. ಅವಾಗಂಥ ಪ್ರಶ್ನೆ ಕೇಳಿ ಜನ ಇದ್ದರು, ಉತ್ತರ ಇವರು ಕೊಡ್ತಿದ್ರು. ಇವತ್ತು ಬುದ್ಧಿ ಚುರುಕಿಲ್ರಿ. ನಾವೆಲ್ಲ ಮೊಬೈಲ್ ತಿಕ್ಕಿ ನೋಡಿ ನೋಡಿ ಕೈಗಳ ಸವದಾವ. ಬುದ್ಧಿ ಸವಿಬೇಕು ಅಂದ್ರೆ ಮನುಷ್ಯ ಚುರುಕಾಗ್ತಾನೆ. ಕೈ ಸವಿಯಾಕತ್ತೇವ, ಗೆರೆಗೆ ಅಳಿಸಾಕತ್ತೇವ. ಹಸ್ತ ಸಾಮುದ್ರಿಕಾಯಿಗೆ ಯಾರು ನೋಡಂಗಿಲ್ಲ. ಮೊಬೈಲ್ ನೋಡ್ತೀಯಪ್ಪ ನಿಂದೆಲ್ಲ ಹೋಗ್ಯಾವ ನೋಡಿ ಅಂತಾರೆ. ತಿಕ್ಕದ ನಿಮ್ಮ ಕೆಲಸ. ನಸಿ ಪುಡಿ ತಿಕ್ಕೋರ್ಗಿಂತ ತತ್ತಾಗಿಬಿಟ್ಟಿರಿ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಪುಸ್ತಕ ಬಿಡಿ ಅಲ್ಲ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ನೋಡಿ, ಅವ್ನು ಖುಷಿ ಆಗ್ಬಿಟ್ಟಿದ್ದ, ಪುಸ್ತಕ ಬಿಟ್ಟಿದೆ. ಅದಕ್ಕೆ ಹೇಳಿದ್ನಿ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಓದ್ತೀನಿ, ದಯವಿಟ್ಟು ಗಮನ ಕೇಳ್ರಿ. ಬೆಳ್ಳುಳ್ಳಿ ತಿನ್ನದವರಿಗೂ ಬೆಳ್ಳುಳ್ಳಿಗೂ ಇರುವ ಅಂತರವೇನು? ಬೆಳ್ಳುಳ್ಳಿ ತಿನ್ನುವವರಿಗೂ ಇರುವುದಲ್ಲ. ಅವ್ರು ಹೇಳ್ತಾರ, ವಾಸನ ಇದ್ದವನು ತಿನ್ನುವವನಲ್ಲ, ವಾಸನೆ ಇಲ್ಲದುದು ಬೆಳ್ಳುಳ್ಳಿ ಅಲ್ಲ. ಎಷ್ಟು ಚಂದ ಆಯ್ತಾ, ಅರ್ಥ ಮಾಡಿಕೊಟ್ರೆ ಅಷ್ಟೇ. ಏನು, ಬೆಂಕಿಯ ಮಳೆ ಸುರಿದರೆ ನಮ್ಮ ಗತಿ ಏನು ಸಾರ್? ನೋಡಿ ಕೇಳ್ತಾರೆ ಬೀಜವ್ರು. ಅವ್ರು ಹೇಳ್ತಾರೆ, ಏನೂ ಭಯಪಡಬೇಡಿ, ಆ ಹೊತ್ತಿಗೆ ನೀರಿನ ಕೊಡೆಗಳು ಬಂದಿರುತ್ತವೆ. ಹೌದಾ? ಬಂದ ತಕ್ಷಣ ಒಂದು ಕಂಡು ಹಿಡಿತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಮಳೆ ಇಲ್ಲದ ಬೆಳೆ ಯಾವುದು? ಬಂಡವಾಳವಿಲ್ಲದ ವ್ಯಾಪಾರ ಯಾವುದು? ಮಳೆ ಇಲ್ಲದ ಬೆಳೆ ಯಾವುದು? ಬಂಡವಾಳವಿಲ್ಲದ ವ್ಯಾಪಾರ ಯಾವುದು? ಮಳೆ ಇಲ್ಲದ ಬೆಳೆ ಗಡ್ಡ, ಬಂಡವಾಳವಿಲ್ಲದ ವ್ಯಾಪಾರ ರಾಜಕಾರಣ, ಪಾಲಿಟಿಕ್ಸ್. ಏನಾರು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು ಮಾಡೋದು 10 ಪಟ್ಟು ತಕ್ಕೊಂತಾರೆ. ಭಾಷಣ ಎಂದರೇನು? ಅವ್ರು ಬರೀತಾರೆ, ಭಾಷಣ ಎಂದರೆ ಮಲಗಿದವರನ್ನು ಎಬ್ಬಿಸುತ್ತದೆ, ಎದ್ದವರಿಗೆ ಜೋಗುಳ ಹಾಡುತ್ತದೆ. ಎಷ್ಟು ಸುಂದರ. ಇವು ನಾವು ಹೇಳ್ತಾರೆ 74-75ನೇ ಇಸ್ವಿ. ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟ ಬಯಸುತ್ತೀರಿ ಸಾರ್ ಅಂತ ಕೇಳಿದ ಬಾವು. ಅದಕ್ಕೆ ಅವ್ರು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾನು ಚಿಕ್ಕ ಮಗುವಾಗಿ ಹುಟ್ಟಲು ಬಯಸುತ್ತೇನೆ. ಹಾಗೆ ಪಕ್ಕದ ಮನೆಯ ಗಿಡ ತಂದು ಪೂಜಿಸಿದರೆ ಏನಾಗುತ್ತದೆ ಸರ್? ಅದಕ್ಕೆ ಇವ್ರು ಹೇಳ್ತಾರ, ಪಾಪ ಬರ್ತದೋ ಪುಣ್ಯ ಬರ್ತದೋ ಅಂತ ಕೇಳ್ತಾನವ. ಇವ್ರು ಹೇಳ್ತಾರ, ಎರಡೂ ಬರಂಗಿಲ್ಲ. ಪಕ್ಕದ ಮನೆಯವರ ಹೂವಿನ ಗಿಡ ತಂದು ಅರ್ಚಿಸಿದರೆ ಪುಣ್ಯ ಬರ್ತದೆ, ಪಾಪ ಎರಡೂ ಬರಂಗಿಲ್ಲ. ಮರುದಿವ್ಸ ಹೂ ಬಾಡ್ತೈತೆ ಅಷ್ಟ. ನೋಡಿ ಎಂಥ ಉತ್ತರಗಳು. ಗುರುದಕ್ಷಿಣೆ ಹಾಗೂ ವರದಕ್ಷಿಣೆಗಿರುವ ವ್ಯತ್ಯಾಸವೇನು ಸರ್? ಗುರುದಕ್ಷಿಣೆ
ಹಾಗೂ ವರದಕ್ಷಿಣೆಗಿರುವ ವ್ಯತ್ಯಾಸವೇನು ಸರ್? ಇವ್ರು ಹೇಳ್ತಾರೆ, ಬಾರದುದನ್ನು ಕಲಿಸುವುದಕ್ಕೆ ಗುರುದಕ್ಷಿಣೆ ಎನ್ನುತ್ತಾರೆ, ಬಂದದ್ದನ್ನು ಮರೆಸುವವನಿಗೆ ವರದಕ್ಷಿಣೆ ಎನ್ನುತ್ತಾರೆ. ನೋಡ್ರಿ, ಹೌದಾ? ಈ ಥರದ ಸಾಹಿತ್ಯ ಇವತ್ತು ಯಾರು ಓದ್ತಿರಮ್ಮ? ಯಾರೂ ಓದಂಗಿಲ್ಲ. ಇವನ್ನೆಲ್ಲ ಓದಿದಾಗ ನಮ್ಮಲ್ಲೇ ಏನೋ ಒಂದು ಬದಲಾವಣೆಯನ್ನು ಕಾಣಿಸ್ತದೆ. ಅಂಥ ಬದಲಾವಣೆಯನ್ನು ನಾನು ಕಂಡೆ ಜೀವನದಲ್ಲಿ. ಹೀಗಾಗಿ ಇವತ್ತು ಕಳೆದ 32 ವರ್ಷಗಳಿಂದ ನಾನು ಕಾರ್ಯಕ್ರಮ ಕೊಡ್ತಿದ್ರು ಕೂಡ ಶ್ರೀಗಳಂಥವ್ರು ನನ್ನನ್ನು ಪ್ರೋತ್ಸಾಹಿಸ್ತಾ ಬರ್ತಿದ್ದಾರೆ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಕರ್ನಾಟಕದಲ್ಲಿ ಅಡ್ಡಾಡಿದಾಗ ಎಂತೆಂಥ ಹಾಸ್ಯಕ್ಕೆ ಅಡ್ಡಾಡೀವಿ, ಎಂತೆಂಥ ಸಣ್ಣ ಪ್ರಮಾಣ ಸುಣ್ತೀವಿ. ಶ್ರೀಗಳಂಥವ್ರು ನಮ್ಮನ್ನು ಎಷ್ಟು ಪ್ರೋತ್ಸಾಹಿಸಿದರು ಅಂದರೆ, ಉದ್ಯೋಗವಿಲ್ಲದ ನನ್ನನ್ನು ಇವತ್ತು ಲಕ್ಷಾಧೀಶನನ್ನಾಗಿ ಮಾಡಿದರು. ಶಾಲೆ ಫೀಸ್ 11 ರೂಪಾಯಿ ಕಟ್ಟಾಕ ನಾನು ಮಂದಿ ಮನೆ ಪೂಜಾಕ್ಕೆ ಹೋಗಿ 2 ರೂಪಾಯಿ 3 ರೂಪಾಯಿ ದಕ್ಷಿಣ ತೊಗೊತಿದ್ದೆ. ದಕ್ಷಿಣ ತೊಗೊಂಡು 11 ರೂಪಾಯಿ ಆಗಿಂದ ಫೀಸ್ ಕಟ್ಟುತ್ತಿದ್ದೆ. ಇವತ್ತು ಕಾಲೇಜು ಕಟ್ಟಿಸುವಷ್ಟು ಯೋಗ್ಯತೆಯನ್ನು ನೀವೆಲ್ಲ ನಮಗೆ ಕೊಟ್ಟಿರಿ. ಅದಕ್ಕೆ ಯಾವುದಾದ್ರು ಕಲೆಗೆ ಭಾಳ ಬೆಲೆ ಐತಿ. ಇವತ್ತು ನೌಕರಿ ಸಿಗೋದಿಲ್ಲ ಅಂತಾರೆ. ಇವತ್ತು ನನ್ನನ್ನು ಫಾಲೋ ಮಾಡಿ ನಿನ್ನೆ ನರಸಿಂಹ ಜೋಶಿ ಅಂತವ್ರು ಬಂದಿದ್ದರು. ಅಂಥವ್ರು 12-13 ಜನರನ್ನು ನಾವು ರೆಡಿ ಮಾಡೀವಿ. ದಯವಿಟ್ಟು ಮಾತಾಡೋದನ್ನು ಕರೀರಿ. ಪ್ರಾಣೇಶ್, ನಾ ಹೇಳಿದ ಜೋಕ ಹೇಳಬಾರ್ದ್ರಿ, ನೀವು ಓದ್ಬೇಕು. ಹೌದಾ? ಟಿ ವಿ ನೋಡ್ತೀರಮ್ಮ ಎಲ್ಲರೂ. ಟಿ ವಿಯಾಗ ಯಾವ ಕಾರ್ಯಕ್ರಮ ನಿಮ್ಗೆ ಭಾಳ ಇಷ್ಟ? ಧಾರಾವಾಹಿ. ಶಬಾಷ್. ಬೇಡ, ಅವು ನೋಡಿದ್ರೆ ಎಂದು ಉದ್ಧಾರ ಆಗಿಲ್ಲ, ಅವ್ರ ಮಂತನ ಅಂತೂ ಸರ್ವನಾಶ ಆಗಿ ಹೋಗೈತೆ. ಯಾಕಂದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ, ಬಾಚ್ಕೋಬೇಕಾದ್ರೆ ಅವಸರದಾಗ ಹಿಂಗೆ ಮ್ಯಾಗ ಹಿಂಗೆ ಬಾಚ್ಕೊಂತಾವ, ತುರುಬು ಕಟ್ತಾರೆ, ಕೆಲಸ ಮಾಡ್ತಾರೆ. ನಮ್ಮ ತಾಯಿ ಅಂದ್ರೆ ಅಕ್ಕಂದ್ರು, ಯಪ್ಪ ಮಕ್ಕದ ಮ್ಯಾಗ ಹಿಂಗೆ ಕೂದಲು ಬಿದ್ರೆ ಕೈಲಿ ಹಿಂಗೆ ಅಂದ್ಕೊಂಡು ಸ್ಟವ್ ಸರಿ ಮಾಡ್ತಾರೆ. ಸೀರಿಯಲ್ನಾಗ ತೋರಿಸ್ತಾರೆ, 3 ದಿನ ತೋರಿಸ್ತಾರೆ ಅದನ್ನು. ಝುಯಿಂಕ ಝುಯಿಂಕ. ಇಲ್ಲಿ ಇಷ್ಟು ಮಂದಿ ಉಣ್ತಾರ, ಇಷ್ಟು ಅಡಿಗೆ ಹಾಕತ್ತೆ, ಒಂದು ಚೂರರ ಬ್ಯಾಳೆ ಬೆಂದೆ ಇದನ್ನು ಸುಟ್ಟೈತಪ್ಪ, ಹೆಚ್ಚು ಕರ್ಕಾಗೈತೆ, ಅನ್ನ ಬೆಂದಿಲ್ಲ ಅಂತೀವಿ ನಾವು. ಹೆಂಗೆ ಮಾಡಿರ್ತಾರೆ ಅಡಿಗೆ, ನೀಡಿಸ್ಕೊಂಡು ಉಣ್ತಾವೆ, ಎಂದರ ಕಂಡವಿಲ್ಲ ಹಂಗೆ ಉಣ್ತಿರ್ತಾವ್ರಿ. ಮನ್ಯಾಗ ಅವ್ರವ್ವ ತುಪ್ಪ ಹಾಕಿ ಹಿಂದಿಂದಕ್ಕೆ ಹೋದ್ರೆ ಓಡ್ಕೊಂತ ಹೋಗ್ತಿರ್ತೈತೆ ಹುಡುಗ, ಒಲ್ಲೆ ಅಂತ. ಇಲ್ಲೇ ಕಂಡೈತಿಲ್ಲ ಅನ್ನಂಗೆ ಉಣ್ತಿರ್ತೈತೆ. ಯಾಕ? ಅದಕ್ಕೆ ಪ್ರಸಾದನ ಮಹತ್ವ ಐತಿ, ಜನರ ಜೊತೆಗೆ ಕುಂತು ಉಣ್ತೈತೆ. ಅದನ್ನು ಬಿಡ್ರಿ, ಅವ ಉಣಸೋದು ಬಿಡ್ರಿ ಮಕ್ಕಳಿಗೆ. ಅವ ಉಂಡಿರ್ಬೇಕು, ಕೆಲಸ ಮಾಡಕ್ಕೆ ಹಚ್ಚಿರೋರು ದಣಿತಾರ, ಅವ ಉಣ್ತಾವ. ಹೊಟ್ಟೆ ಹಸಿದ್ರೆ ಬುದ್ಧಿ ಚುರುಕಾಕೈತೆ. ನೀವು ಉಣಿಸಿ ಬರೀ ರ್ಯಾಂಕ್ ತೊಗೊಂಡಂಗೆ ಮಾಡಿರಿ ಅವನ್ನ. ಇವತ್ತು ಗೋಲ್ಡ್ ಮೆಡಲ್ ತೊಗೊಂಡ್ರು ಎಲ್ಲೋ ಸಣ್ಣ ಗುಮಾಸ್ತ್ರಾಗಿ ಕೆಲಸ ಮಾಡ್ತಾರೆ. ಯಾಕೆ? ಕಾಮನ್ ಸೆನ್ಸ್ ಇಲ್ಲ, ಜನರ ಜೊತೆಗೆ ಬೆರೆಯಕ್ಕೆ ಬರೋಂಗಿಲ್ಲ. ನನ್ನ ಹೆಸರು ಮೇಜ್ ಅಂತ 8 ಡಿಗ್ರಿ ಇರ್ತಾವ ಅಂತಲೇ. ಅದ ದನಕನ್ರಿ, ಯಾರೇ ನೀನು ನನ್ನ ಹೆಸರು ತಗೊಂಡು ಏನು ಮಾಡ್ತಿಲ್ಲ? ಹೇಯ್ ತಿಮ್ಮಪ್ಪನ ಮಗ ನೀನು? ಹೌದು, ನಮ್ಮಪ್ಪ ತಿಮ್ಮಪ್ಪ, ನಿನಗೇನಾಗಬೇಕಾತ? ಹಿಂಗೆ ಮಾತಾಡ್ತಾರೆ. ದನಕಾಯಿ ಹುಡ್ರನ್ನ ಮಾತಾಡ್ಸಿದ್ರೆ ಸಾಧ್ಯ PhD ಅವನು ಗಾಬರಿಯಾಗಿ ಹೋಗ್ಬಿಡ್ತಾನೆ. ಕಾನ್ಫಿಡೆನ್ಸು ದಿನ ಅಡ್ಡಾಡಿ. ಹಂಗೆ ನನ್ನ ಗೆಳೆಯ ಇದ್ದ ಸಿದ್ಧಲಿಂಗ ಅಂತ ತಿಳ್ಕೊಂಬಿಡ್ರ. ಅವನು ಸಿದ್ಧಲಿಂಗ, ಅವನು ಯಾವಾಗಲೂ ರೆಡಿನೇ ಇರ್ತಿದ್ದವ. ನಮ್ಮವ್ವ ನಾಗರ ಪಂಚಮಿಯಾಗ ಉಂಡಿ ಮಾಡಿದ್ಲು. ಉಂಡಿ ಮಾಡೋದು ನಾನು ನೋಡಿದ್ದೆ. ಸಿದ್ಧಲಿಂಗ ಹೇಳಿದೆ, ನಮ್ಮವ್ವ ಉಂಡಿ ಮಾಡಲಿ, ನಡೀಲಿ ಹುಡ್ಕನ್ ನಡಿ, ಎಲ್ಲಿದ ಹುಡುಕಿ ತಿನ್ನಾಣ ನಡಿ ಅಂತ. ಬ್ಯಾಡಲೇ ಒತ್ತಳ, ಎಲ್ಲಿ ಆಕಿ ಸಿಗೋದಲ್ಲ. ನಾ ಹುಡುಕ್ ನಡೀನು. ಮನೆ ತುಂಬ ಅರ್ಧ ತಾಸು ಗೇಣು ಮನೆ ರೀ. ಅವಾಗ ಏನು 2 ಅಂಕಣದ ಮನೆ ಅಷ್ಟ ಹುಡುಕಾಡ್ತು, ಎಲ್ಲೆಲ್ಲಿ ಉಂಡಿ ಸಿಗ್ಬಲ್ಲ. ಹೆಂಗಲ್ಲೇ ಮತ್ತೆ ಏನಿದು ಜ್ಯೋತಿಷಿ ಕಳನ ಅನ್ಯಾನ. ಸ್ವಾಮಿಗಳನ್ನ ಎಲ್ಲ ಹೆಂಗೆ ಯಾವ ದಿಕ್ಕಿಗೆ ಇಟ್ಟಿರ್ತಾರೆ ರೀ ಉಂಡಿನ. ಅವ ಅದು ಯಾ ಜ್ಯೋತಿಷಿ ಬೇಡ, ಏನೇ ಬೇಡ ಬಾ ಅಂತೇಳಿ ಹೊರಗೆ ಹೋಗಿ ಒಂದಿವ್ಸ ಕಟ್ಟಿರ್ಬಿ, ಕರಿ ಇರ್ಬಿ, ಕೆಂಪಿರ್ಬಿ ತಂದನ್ರಿ. ಕಡ್ಡಿ ಪಟ್ಟಂದಾಗ ಕಡ್ಡಿ ಪಟ್ಟು ತಂದು ಅವ್ನು ಬಿಟ್ಟುಬಿಟ್ಟ ನೆಲದ ಮ್ಯಾಗ. ನಡಿ ಹೊರಗೆ ಹೋಗಿ ಬರಂತ. ಒಂದು ಅರ್ಧ ತಾಸು ಹೊರಗೆ ಹೋಗಿ ಬಂದೀವಿ ನೋಡ್ರಿ. ಮನುಷ್ಯರ ಗ್ರಹಣ ಶಕ್ತಿಗೆ ಸಿಗಲಾರ್ದಂಥ, ಮನುಷ್ಯರ ಬುದ್ಧಿಮಟ್ಟಕ್ಕೆ ಸಿಗಲಾರ್ದಂಥ ವಸ್ತುಗಳು ಕೇವಲ ಇರುವಿ ಅಂತ. ಅದ್ರ ಮೂಗು ಎಷ್ಟಿರಬೇಡ, ಅದ್ರ ಹೊಳ್ಳೆ ಎಷ್ಟಿರಬೇಡ, ಅದಕ್ಕೆ ವಾಸನೆ ಹೆಂಗೆ ಬಂದ್ರೆ ಯೋಚನೆ ಮಾಡಿರಿ. ಅದಕ್ಕೆ ಜಗತ್ತಿನ ಅದ್ಭುತ ಇದು. ಸಣ್ಣ ಸಣ್ಣ ಕ್ರಿಮಿಕೀಟಗಳು ನೋಡಿದಾಗ ತಿಕ್ತೀವಿ. ಆದ್ರೆ ಅದನ್ನು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅನ್ನೋ ಕಲ್ಪನೆ ನಿಮ್ಗೆ ಬಂದಾಗ ನೀವೊಬ್ಬ ಬ್ರಹ್ಮಜ್ಞಾನಿಗಳಾಗ್ತೀರಿ, ವೇದಾಂತಿಗಳಾಗ್ತೀರಿ. ತಗಣಿ ಎದಕ್ಕೆ ನಮ್ಮ ರಕ್ತ? ತಗಣಿ ನೋಡ್ರಿ, ತಾಯಿ ಇಲ್ಲ ತಂದಿಲ್ಲ ಅಂತ ನಾವು ಆಸೆಯಾಗಿ ಒದ್ದಾಡಿ ಬೆವರ್ತೀವಲ್ಲ, ಬೆವರಿನಿಂದನೂ ತಗಣಿ ಹಾಕವಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಈಗ ತಗಣಿ ಕಮ್ಮಿ ಆಗ್ಯಾವ. ಹೌದಾ? ಅದವನಿನ್ನ ನಿಮ್ಮ ಮನೆಗೆ ಯಾರ ಮನೆಗಾರ? ಯಾರ ಮನೆಗೆ ಅದಾವ? ಕೈ ಹತ್ರಿ. ಅವ್ರ ಬಗಲ ಕುಂದ್ರಬೇಡ್ರಿ, ದೂರ ಹೋಗ್ರಿ. ಯಾರ? ಇಷ್ಟೇ. ನಮ್ಮವ್ವ ಅಡುಗೆ ಮಾಡೋದು, ಮಠದಾಗ ಅಡುಗೆ ಮಾಡೋದನ್ನ ಕೇಳ್ರಿ, ಈ ಸಾರಿಗೆ ಎಷ್ಟು ಟೇಸ್ಟ್ ಆಗಿದೆ ಸಾರು, ಇದಕ್ಕೆ ಯಾವ ಥರ ಮಸಾಲೆ ಪುಡಿ ಹಾಕಿದ್ರಿ ಅಂತ ಅದನ್ನ ಕೇಳಿದ್ರೆ ಅದು ಏನು ಹೇಳ್ಬೇಕು?
ಏನಯ್ಯಪ್ಪ ಬೊಗಸಿಲಿ ಹಾಕ್ತೀನಿ ಉರಿ ಸರಿ ಮಾಡ್ತೀನಿ ತಾನ ಹಾಕ ದೇವ್ರದಾನ ಸ್ವಾಮಿಗಳದಾರ ಉಣ್ಣ ಭಕ್ತರದಾರ ಅಂತ ಸರ್ಗನ ಹೇಳ್ತಾರೆ ಅವರು. ಉಣ್ಣುವವನ ಶ್ರದ್ಧೆ ಮೇಲೆ ಇದು ಭಗವಂತನ ಪ್ರಸಾದ ಅಂತ ಏನು ಉಣ್ತೀರಿ ಅದು ನಿಮಗೆ ರುಚಿಯಾಗಿ ಕಾಣಿಸ್ತೈತಿ. ಎಷ್ಟು ಅಡಿಗೆ ಎಷ್ಟು ಗಾಬರಿ ಆಗ್ತಾರೆ. ಬೇರೆ ಮೈಸೂರಿಗೆ ಇಲ್ಲಿ ಅಡಿಗೆ ಪ್ರಮಾಣ ಹೇಳಿದ್ರು, ಮೈ ಗಾಡ್ ಬೆಟ್ಟದ ಥರ ಇತ್ತು ಅನ್ನ, ಅಷ್ಟು ತಿಂತಾರೆ. ಎರಡ ಪಂಕ್ತಿಗೆ ಮುಗಿತೈತೆ. ಮತ್ತು ಸ್ವಾಮಿಗಳು ಅಕ್ಕಿಗೆ ಫೋನ್ ಮಾಡ್ತಾರೆ, ಅದೆಷ್ಟು ರೊಟ್ಟಿ ನಿಮ್ಮ ಕೊಪ್ಪಳ ಜಾತ್ರೆ, ಮೈ ಗಾಡ್ ಎಷ್ಟು ದಿವಸ ಬಡ್ದಿರಿ ಬೇಡ ಅದನ್ನು. ಬಡ್ದಾರ ಎಲ್ಲರನ್ನೂ ಬಡ್ದು ಬಾಯಿಗೆ ಹಾಕ್ಕೊಂಡವ್ರ. ಆಶ್ಚರ್ಯ ಆಕತ್ತವ್ರಿ. ಇವರು ಟಿವಿಯಾಗ ಅಡುಗೆ ಮಾಡೋದು ಕಲಿಸ್ತಾರ್ರಿ. ಬನ್ನಿ ಹೊಸ ರುಚಿ ಕಲಿಯೋಣ. ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಹಂಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹೊಸ ರುಚಿ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಸ್ಮಿತಾ. ನಾನೊಂದು 50-60 ವರ್ಷದ ಹಿರಿಯ ಮನುಷ್ಯಳೆ. ಯಾವಾಗ ಅಡುಗೆ ನೋಡ್ತೀನಿ ಬಂದಕ್ಕೆ 18 ವರ್ಷದ ಬಿಳಿ ಜೊಂಡಿಗೆ ಇದ್ದಂಗೆ ಅದಾಡ್ರಿ. ಟಿಂಗ್ 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 ಅಂತ ಬಂದ್ಲು. ಕೊಳ್ಳಾಗ ಚೈನ್ ಇಲ್ಲ, ಕೂದಲ ಹಿಂಗೆ ಮುಂದಕ್ಕೆ ಹಾಕ್ಕೊಂತಾಳ, 5 ಮಿನಿಟ್ಗೆ ಅದನ್ನ ಹಿಂಗೆ ಮಾಡಿಕೊಂತಾಳ. ಆ್ಯಕ್ಚುಲಿ ಅಂತೀವಿ ನನಗೆ ಹೋಗಿ ನಾನು ಹಿಡಿದೇವ ಗಂಟು ಹಾಕ್ತೀನಿ ನೀ ಮಾಡಿ ಅಡುಗೆ ಅನ್ಬೇಕು ಅನ್ಸ್ಬಿಟ್ಟು. ಎಷ್ಟು ಅನುಭವ ಯಾರ ಅದು. ಹೇಳಿ ಮೇಡಮ್, ಕೊಪ್ಪಳ ಜೊತೆಯಲ್ಲಿ 1000 ಜನ ಇದ್ದಾರೆ, ಲಕ್ಷಾಂತರ ಜನ ಸೇರ್ತಾರೆ. ನೀವು ಇವತ್ತು ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ರಿ? ಯಾವ ಅಡುಗೆ? ನಾನು ಇವತ್ತು ಅವರಿಗೆಲ್ಲ ಸ್ಯಾಟಲೈಟಿಂದ ಬರ್ಬೇಕಾಕಿಗೆ ಆಕೆ ಎಲ್ಲೂ ಕಲ್ತಾಕಿಯಲ್ಲ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ಹೇಳ್ಕೊಡು. ಯವ್ವ ಶಿವನೇ, ಇಲ್ಲಿ ಆಕಿನ ಕರ್ಕೊಂಬಂದು ಅಕ್ಕಿ ಹಾಸು ಮಾಡಕ್ಕೆ ಹಚ್ಬೇಕಾರೆ ಆಕಿಲ್ಲ. ಯವ್ವ ಇದ್ರ ಅವು ಹಳ್ಳ ಯಾವ್ದು ಹಾಕಿಯೋದು ಗೊತ್ತಾಗೋದಿಲ್ಲ ನಾವು. ಪಕ್ಕದಾಗಿರಕ್ಕೆ ಏನು ಮಾಡಕ್ರು? ವೈಟ್ ರೈಸ್, ವೆರಿ ಗುಡ್ ವೆರಿ ಗುಡ್. ಏನು ನೋಡೇ ಇಲ್ಲ ತಿಂದೇ ಇಲ್ಲ ನಂಗೆ ಮಾಡ್ತಾರೆ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇನು ಪೈಖಾನೆಗೆ ಹೋಗ್ತೀವಿ? ಕಿಚನ್ಗೆ ಹೋಗೋದೊಂದು ಸ್ಟೆಪ್ ಅಂತ್ರಿ. ಕಿಚನ್ನಿಗೆ ಹೋಗಬೇಕು, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೆಂಕಿ ಹಚ್ತಿದ್ದು ನೋಡಿ ಎಷ್ಟು ದಿವಸ. ಸ್ಟವ್, ಆಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು. ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡಬೇಕಾ? ನಾವು ಗಂಡನ್ನೇ ಕೂರಿಸ್ತಾ ಇದ್ವಿ. ಹಳ್ಳಿ ಹೆಣ್ಮಕ್ಳು ಇದನ್ನು ಕೇಳಿದ್ರೆ ನಗ್ತಾವ. ಆಮೇಲೆ ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು. ಮನೆಯಲ್ಲಿ ಕೌಂಟ್ ಮಾಡಬೇಕು ಎಷ್ಟು ಜನ ಇದ್ದಾರೆ ಅಂತ. ನೀವೆಷ್ಟು ಜನ ಇದ್ರಿ? ನಾನು ನಮ್ಮ ಹಸ್ಬೆಂಡ್ ಇಬ್ಬರಿಗೆ ವಾಟ್ರ್ ಪರ್ಸೆಂಟೇಜ್ ಇಷ್ಟೇ ಇರಬೇಕು. ಸಣ್ಣ ಬೋಗಣೆ ನೀರು ಇಡ್ತಾರೆ. ಇಲ್ಲಿ ನೋಡ್ಬೇಕು ಅವು ಅಕ್ಕಿ ಕುದಿಯೋದು, ಅವ್ರ ಹಂಡೆದ ನೀರು, ಅವು ಏನು ಗಾಬರಿ ಆಗಿಬಿಡ್ತಾವ್ರು. ಇಲ್ಲಿ ನಾನು ಕರ್ಕೊಂಬಂದಿದ್ದು ಒಂದು ಸಲ ಸ್ಟಾರ್ಟಿಂಗ್ನಾಗ 12ನೇ ನಂದು ಹಸ್ಸಂಜೆ ಅಂತಿದ್ದೆ 12 ವರ್ಷದಿಂದ 2ನೇ ಸಲಕ್ಕೆ ಒಂದು ಯಾರೋ ಲೇಡಿನ ಕರ್ಕೊಂಬಂದು ಚಂದನೋ ಯಾವುದೋ TV ಚಾನಲ್ ಹುಡುಗಿನ. ಗಾಬರಿ ಆಗಿಬಿಟ್ರೆ ಇಲ್ಲಿ ಸಾರಿನ ಪಾತ್ರೆ ನೋಡಿ, ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ವಾ ಇದು, ಹೊಡಿ ಡೈ ಮ್ಯಾಗ ಬಾ ಕೆಂಪಗಾಗಿರುತ್ತೆ ಅಂತೇಳಿ. ಇಸ್ ಮೌಂಟೇನ್ ಆಫ್ ರೈಸ್ ನೋ ಅಂತ. ಅದು ಕಲ್ಲಿನ ಮೌಂಟೇನು, ಇದು ಅನ್ನದ ಮೌಂಟೇನು. ಇಷ್ಟು ರೈಸ್ ಯಾವಾಗ ಖರ್ಚಾಗುತ್ತೆ ಅಂದ್ಲು. 2 ಪಂಕ್ತಿಗೆ ಮುಗಿತೈತೆ. ಗಾಬರಿ ಆಗ್ತಾರೆ. ಸ್ಟವ್ ಹಚ್ಚಬೇಕು, ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು. ವಾಟ್ರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಏನೇವ ಹಿಂಗಂದ್ರೆ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಶಬ್ದ ಐತೆ ಅದಕ್ಕೆ? ಕುದಿಯೋದು. ಮತ್ತೆ ಕೊತ ಕತ ಕತಲೇ ಕೊತ ಚಳಮಳ. ಎಷ್ಟು ಶಬ್ದ ನೋಡ್ರಿ, ಚಳಮಳ. ತಳಮಳ ಅಲ್ಲ, ಮತ್ತೆ ಬೇಡ ತಿಂದಾಗ ಹೊಟ್ಟೆಗೆ ಹಾಕತ್ತಲ್ಲ ಅದು ತಳಮಳ. ಚಳಮಳ ಕಾಯ್ಬೇಕು, ಕುದಿಬೇಕು, ಕತ ಕುದಿಬೇಕು. ರನ್ನನ ಗದಾ ಯುದ್ಧದಲ್ಲಿ ಬಂದಿದೆ, ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕೂಳ್ ಕುದಿದಂತೆ ಕುದಿಯಿತು ಅಂತ ಬರೀತಾನ. ಕೂಳ್ ಕುದಿದಂತೆ ಅನ್ನ ಕುದ್ದಂತ ಅವನು ನೋಡಿ. ನೀರೊಳಗಿರ್ದು ಬೆಮರ್ತನೊರಗ ಪತಾಕಂ, ನೀರಾಗಿದ್ದವ ದುರ್ಯೋಧನ. ಮ್ಯಾಗ ನಿಂತು ಅವನ ಪುರುಷತ್ವಕ್ಕೆ ಸವಾಲು ಹಾಕ್ತಿದ್ನಲ್ಲ ಭೀಮ, ಒಳಗಿದ್ದು ಬೆವತಾ. ಎಂತೆಂಥ ಕಲ್ಪನೆ. ದಯವಿಟ್ಟು ಸ್ವಲ್ಪ ಸೀರಿಯಲ್ಗೆಲ್ಲಿ ಬಿಡ್ರಮ್ಮ, ಆಗಿನಂಗೆ ಕಾದಂಬರಿಗಳು ಓದ್ರಿ. ಇವತ್ತು ನಾನೇನಾದ್ರೂ ಇಷ್ಟು ನಿಂತು ಮಾತಾಡೋಕ್ಕೆ ಕಾರಣ ಅಂದ್ರೆ ನನಗೆ ಕಾದಂಬರಿ ಸಾಹಿತ್ಯದ ಹುಚ್ಚು ಹಚ್ಚಿದಂಥ ನಮ್ಮ ತಾಯಿ ನೆನೆಸ್ಬೇಕು. ನಾನು ನಮ್ಮ ತಾಯಿ ಕೇವಲ 4ನೇ ಕ್ಲಾಸ್ ಓದ್ದಕ್ರಿ. ನಮ್ಮಪ್ಪ ಶಾಲಿ ಮಾಸ್ತರ್ ಇದ್ರು ನಮಗೆ ಹೇಳುತ್ತಿದ್ದಿಲ್ಲ, ನಿಮ್ಮ ಮನೆ ಬಾರದಾಗ ಎದ್ದದ್ದಾಗಲೇ
ಆದ್ರೆ ನಮ್ಮವು ಹಂಗೆ ಅಂತಿದ್ದಿಲ್ಲ, ಬೇರೆ ಅದನ್ನು ಓದ್ರಿ. ನಾ ಬರೇ ಶಾಲ್ಯಾಗ ಮಾಸ್ತರ್, ಹಳೆ ಮಾಸ್ತರ್ ಮನೆ ತೀರ್ಕೊಂಡ್ರು ಹೊಸು ಮಂದಿ. ಅವ್ರು ಗಾಬರಿ ಆಗ್ಬಿಟ್ಟಿದ್ರಿ, ಇವು ಎಷ್ಟು ದಡ್ಡಿದ್ದ, ಎಷ್ಟು ಮಂದಿಗೆ ಮಾತಾಡಕತ್ತೇನೆ ಇವತ್ತಂತ. ಸ್ವಾಮಿ ನಮ್ಮ ಮಾಸ್ತರ್ ಬಂದಿದ್ರು ಈ ಒಂದು 4-5 ವರ್ಷದಿಂದ. ಪ್ರಾಣೇಶ ನಾ ಯಾರು ಗುರ್ತೈತೇನೆ ಅಂದ್ರೆ ನನಗೆ ಗುರ್ತು ಸಿಗಲಿಲ್ಲ. ಎಷ್ಟು ವರ್ಷ ಆಗಿತ್ತು ರೀ. ನಾನು ನಿಮ್ಮ ಮಾಸ್ತರಪ್ಪ ಅಂತೇಳಿ ಹೆಸರು ಹೇಳಿದ್ರು. ಅಯ್ಯೋ ಗುರುಗಳೇ ಅಂತ ನಮಸ್ಕಾರ ಮಾಡಿದ್ರು. ಏನು ಮಾತಾಡೋದು ಕಲ್ತೀವೋ ಮಾರಾಯ, ಒಂದು ದಿನಕ್ಕೆ ಹೋಮ್ವರ್ಕ್ ಮಾಡಲಿಲ್ಲ, ಒಂದು ದಿನಕ್ಕೆ ಗಣಿತ ಬಿಡಿಸ್ಲಿಲ್ಲ, ಇಂಗ್ಲೀಷ್ ಅಂತೂ ನಿನ್ನ ತಲೆಗೆ ಹತ್ತಲಿಲ್ಲ, ಎಲ್ಲಿ ಕಲ್ತೀವಿ ಮಾತು ಅಂದ. ಹಿಂಗೆ ಜನ ಕುಂದಿರ್ತಾರೆ ನೋಡ್ರಿ, ಲಕ್ಷಾಂತರ ಸಾವಿರಾರು, ಅವ್ರು ಕಲಿಸ್ಯಾರ ನನಗೆ ಮಾತಾಡೋದು ಅಂತ ಹೇಳಿದ್ನ. ಇಲ್ಲೇ ಇದೇ ಮೆಟ್ಲಿಳಿದು ಹೋಗಂಬಂದ. ಭಾಳ ಸಂತೋಷಪಟ್ಟು. ಅದಕ್ಕೆ ಸಾಲಿ ಬಿಡ್ರಿ, ನಾಳೆಯಿಂದ ಹುಡುಗನ ಬಿಡಿಸ್ಬೇಡ್ರಿ. ಮತ್ತೆ ಸಾಲಿ ಜೊತೆಗೆ ಅವನಿಗೆ ಜನರ ಸಂಪರ್ಕ ಮಾಡಿಸ್ರಿ, ಜನರೊಂದಿಗೆ ಬೆರಿಬೇಕು. ಈಗ ನೋಡ್ರಿ, ಕೆಳಗೆ ಏನೈತೆ ಅಂತ ನೋಡ್ಲಾರ್ದ ಕುಂತೀರ, ಹೌದಾ? ಬೆಂಗಳೂರಾಗ ಹಿಂಗೆ ಕುಂದ್ರಂಗಿಲ್ಲ. ನಾನೊಂದು ಬೆಂಗಳೂರಿಗೆ ಕರೋದು, ಇಟ್ ಈಸ್ ಎ ಮೌಂಟೇನ್, ಮೈ ಗಾಡ್, ಇಲ್ಲಿ ಕೂತ್ಕೋತಾರ, ಇದು ಏನು ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲಿದೆ, ಎಷ್ಟು ಚೇರ್ಸ್ ಹಾಕಿದ್ದಾರೆ, ಒಂದು 10,000 ಹಾಕಿಸಾರ ಅಂತೇಳಿ. ಓ ಮೈ ಗಾಡ್, ಎಲ್ಲಿಂದ ತಂದ್ರು ಅಷ್ಟು. ಮರುದಿವ್ಸ ಕರ್ಕೊಂಬಂದು ತೋರಿಸಿದೆ, ಎದೆ ಹೊಡೆದ್ಬಿಟ್ಟ. ಇಲ್ಲಿ ಸ್ಟೇಜ್ ಇದ್ದದ್ದ ಇಲ್ಲ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ನೋಡ್ತಾನೆ, ಇಲ್ಲೇ ಸ್ಟೇಜ್ ಇತ್ತ ನಂಬು ಅಲ್ಲವ. ಮತ್ತೆ ರಾತ್ರಿನೇ ಆಗ್ಬೇಕು ನಾನು ನಂಬೇಕಾದ್ರೆ ಅಂತಾನೆ. ಹಾಂ, ಹಾಗೆ ನೀರಿಟ್ರು, ಅದರಲ್ಲಿ ವಾಟರ್ ಹಾಕಬೇಕು, ವಾಟರ್ ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಹೇಳಿದ್ನಲ್ಲ, ಕಥ ಕುದಿಬೇಕು. ಎಷ್ಟು ಬಬಲ್ಸ್ ಬರ್ಬೇಕು ಮೇಡಮ್ ಅಂತ ಕೇಳಿ. ಬಹಳ ಜನಕ್ಕೆ ಅಕ್ಕಿ ನೆನೆಸಿ ಹಾಕಿದರೆ ಒಂದು 10 to 15, 25 ಬಬಲ್ಸ್ವರೆಗೂ ಬರುತ್ತೆ. ಈ ಥರ ಜಾತ್ರೆ ಥೌಸಂಡ್ಸ್ ಆಫ್ ಬಬಲ್ಸ್ ಬರುತ್ತೆ. ಆದರೆ ಇಲ್ಲಿ ನೀವು ಗಂಡ ಹೆಂಡತಿ ಇಬ್ಬರು 5 to 6 ಬಬಲ್ಸ್ ಮಾತ್ರ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಸಹಾಯ ಅಂತ. ಹಾಂ, ಆವಾಗ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಅಂತ ತೋರಿಸ್ತಾರವ. ಹಾಂ, ಅದಕ್ಕೆ ಟಿ ವಿನೂ ಅಡುಗೆ ಮಾಡೋ ಇಷ್ಟೆಲ್ಲ ಮಾಡಿದ್ರು. ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಟರ್ನ್ ಮಾಡಬೇಕಾ? ಈ ಲೆಫ್ಟ್ ಟು ರೈಟ್ ಅಂತ ಕೇಳಿ ಬೆಂಗಳೂರಾಗ ಸಿಗ್ನಲ್ಸ್ ಬರುತ್ತಾ ಅಲ್ಲಿ? ಟ್ರಾಫಿಕ್ ಸಿಗ್ನಲ್ ಅಂತ ಇಟ್ಟಿರುತ್ತೆ ಬೋಗೋಣಿ ಹಿಂಗೆ. ಆಮೇಲೆ ಅದು ಇದು ಮಾತಾಡಿ ಮುಚ್ಚಿ ನೋಡಿ ತೆಗಿತಾರೆ. ಸರಿ ಆದಂಗೆ ತಾನು ಪೋಸ್ಟರ್ ಹಚ್ತಾರೆ ನೋಡು. ಇದು ಲಿಕ್ವಿಡ್ ರೈಸ್ ಆಗೋಯ್ತು, ಏನು ಮಾಡೋಣ? ಗಂಡ ಬರೋದ್ರೊಳಗಡೆಯಿಂದ ಚರಂಡಿಗೆ ಚೆಲ್ಲಬೇಕು. 70 ರೂಪಾಯಿ KG ಅಕ್ಕಿ ಮನೆಗೆ ಬಂದು ಒದಿತಾನವ. ಅಕ್ಕಿ ಕೆಡಿಸೋದು. ಹಾಂ, ಕಲ್ಪನೆ ಇಲ್ಲ ಅವು. ಅದಕ್ಕೆ ಯವ್ವ ಟಿ ವಿ ನೋಡಿ ಅಡುಗೆ ಮಾಡಬೇಡ್ರಿ. ಅಡುಗೆ ಕಲಿಸೋರು ಮೊದಲು ತಾಯಿ ಅತ್ತಿ ಅಡುಗೆ ನೋಡ್ರಿ, ಆಮೇಲೆ ಇಲ್ಲಿ ಬಂದಿಂಥ ಜಾತ್ರೆ ಜಪ್ಟೆಗೆ ಹೆಂಗೆ ಮಾಡ್ತಾರೆ ಅದನ್ನು ನೋಡ್ಕೊಳ್ರಿ. ಈ ಜಾತ್ರೆಗಳು ಉತ್ಸವಗಳು ಆಗೋದೇ ದಯವಿಟ್ಟು ನಿಮ್ಮ ಮಕ್ಕಳಿಗಾಗಿ. ನೀವೆಲ್ಲ ಕಲ್ತಿರಿ, ಅವ್ನು ತಂದು ತೋರಿಸ್ರಿ. ಎಷ್ಟು ಜನ ಬರಂಗಿಲ್ಲ ರೀ. ಕನ್ನಡ ಮಾಧ್ಯಮದಲ್ಲಿ 10ನೇ ಕ್ಲಾಸ್ವರೆಗೂ ಶಾಲೆ ಕಲ್ತ್ರೆ ಮಾತ್ರ ನಿಮಗೆ ಪರಿಸರ ಅರ್ಥ ಆಗ್ತೈತೆ. ಇಲ್ಲಕ್ಕೆ ಇಂಗ್ಲೀಷ್ ಮೀಡಿಯಮ್, ನಾನು ಸ್ಟಾರ್ಟಿಂಗ್ನಿಂದ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ರೆ ಬೌಲು ಇದೇ ಭಾಷೆ ಬರ್ತದೆ. ಪ್ಲೇಟು, ಬೌಲು, ಸ್ಪೂನಿಂದ ಉಣ್ತಾವೆ. ಕೈಯಿಂದ ಹೆಂಗೆ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು. ಕೈಯಲ್ಲಿ ಏನೇನು ರೇಖೆ ಅದಾವೋ ಇದ್ರಾಗ ಉಣ್ಣೋದ್ರಿಂದ ಒಳಗೆ ಪ್ರೋಟೀನ್ ಹೋಗ್ತಾವಂತ. ಹಿಂಗೆ ನೀರು ಕುಡಿತಿದ್ರು ನೋಡ್ರಿ ನೀವು. ಹಿಂಗೆ ನೀರು ಅದೇನೋ ಅಸ್ಪೃಶ್ಯರಿಗೆ ಅಂತ ತಿಳ್ಕೊಂಡು ಭಾಳ ಅದ್ಭುತ ಐತೆ, ಗಟ್ಟಿರ್ತದವ. ಮನೆಗೆ ಕೆಲಸ ಮಾಡೋ ಆಳು ಹಿಂಗೆ ನೀರು ಕುಡಿಯೋದು, ಕೈಲಿ ಉಣ್ಣೋದಕ್ಕೆ 80 ವರ್ಷ ಬದುಕ್ತದ. ಇವು ತೊಳ್ಕೊಂಡು ಕೈ ಗ್ಲೌಸ್ ಹಾಕ್ಕೊಂಡು ಹಿಂಗದ ಚಮಚದಾಗ ತಿಂದ್ರೆ ಅನ್ನ ರಕ್ತ ಆಗೋದಿಲ್ಲ. ಅದಕ್ಕೆ ಕೈಯಿಂದನೇ ಉಣ್ರಿ. ಮತ್ತು ಎದುರಿಗಿರೋವು ನೋಡೋ ಮುಂದೆ ಮಾತ್ರ ಉಣ್ಬಾಡ್ರಿ, ಅವನು ಉಣ್ಣಾಕರಿ. ನಾನು ನಿಮ್ಮ ಮಂದಿನ ಭಾಳ ಇಷ್ಟಪಡ್ತೀನಿ ವಿಷಯಕ್ಕೆ. ಹುಟ್ಟು ಕುಂತಾಗ ನಿಮ್ಮ ಯಾರ್ದಾರ ಮನೆಗೆ ಹೋದ್ರೆ ಬರ್ರಿ ಉಣ್ಣನ್ ಬರ್ರಿ ಅಂತ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ತತ್ವ ಇದು ನಮ್ಮ ಹಿಂದೂ ಧರ್ಮದ. ಜೊತೆಗೆ ಉಣ್ಣನ್ ಬರ್ರಿ. ಹಾಂ, ಅದಕ್ಕೆ ಜೀವನದಲ್ಲಿ ಹೆಂಗೆ ಇರಬೇಕು ಅಂತ ಹೇಳುವಂಥ ಪಾಠವನ್ನು ನಾನು ಬೀಚಿಯವರಿಂದ ಕಲಿತೆ. ಶಾಲೆ ಓದಿನಕ್ಕಿಂತ ಬೀಚಿಯವರ ಕೃತಿಗಳನ್ನೇ ನಾನು ಓದಿ ಬಹಳ ಕಲಿತೆ ಅಂತ ಹೇಳ್ತಾ, ಇಲ್ಲಿ ನಾನು ಸ್ವಲ್ಪ ಪುರಾಣಗಳನ್ನ ಜಾಸ್ತಿ ಓದ್ತಾ ಇದ್ದೀನಿ. ಪುರಾಣಗಳನ್ನ ಜಾಸ್ತಿ ಓದೋದ್ರಿಂದ ಒಂದಿಷ್ಟು ಗರುಡ ಪುರಾಣ ಅಂತಿದೆ, ಶ್ರೀಗಳಿಗೆ ಗೊತ್ತಿರ್ತದೆ. ಗರುಡ ಪುರಾಣ ಏನು ಅಂದರೆ, ನೀವು ಏನು ಮಾಡಿದರೆ ಏನು ಶಿಕ್ಷೆ ಕಾದೈತಿ ಅಂತ. ಸತ್ನಾಗ ನಮಗೇನೂ ಗೊತ್ತಿರಂಗಿಲ್ಲ ರೀ ಅಂತೀರಿ. ಆದರೆ ಇದನ್ನು ಓದಿದ್ರೆ ನೀವು ಗರುಡ ಪುರಾಣ ಓದಿದ್ರೆ ಅದನ್ನು ಭಾಳ ಜನ ಏನಂತಾರೆ, ತೀರ್ಕೊಂಡು ಮನ್ಯಾಗ ಓದ್ಬೇಕ್ರಿ, ಅದನ್ನು ಬೇರೆಯವ್ರು ಓದಬಾರ್ದು ಅಂತ ಮ್ಯಾಗ ಇಟ್ಟಾರ. ನಾನು ನನ್ನ ಮನ್ಯಾಗ ಎದುರಿಗೆ ಇಟ್ಟೀನಿ ಅದನ್ನು. ಸತ್ಮ್ಯಾಗಂತೂ ಓದೋಕ್ಕಾಗೋದಿಲ್ಲ. ಬೇರೆ ಭಟ್ರು ಸ್ವಾಮಿಗಳು ಬಂದು ಓದ್ತಾರೆ ಅದನ್ನು. ನಾವೇ ಅದನ್ನು ಟೆಕ್ಸ್ಟ್ ಮಾಡ್ಬೇಕ ನಾನು. ಈ ದೇಶದಲ್ಲಿ ಜೈಲಿಗೆ ಹೋಗೋರು, ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗೋರು, ಪಾಪಿಗಳು ಏನಾದರೂ ಇದ್ರೆ ಗರುಡ ಪುರಾಣ ಓದಿದರೆ ಕ್ರೈಮ್ಗಳ ಅಪರಾಧ ತಾನೇ
ಕ್ಲಿಯರ್ ಹೇಳ್ತಾರೆ ಅದ್ರಾಗ. ನೀನು ಇಂಥ ಕೆಲಸ ಮಾಡಿದ್ರೆ ಇಂಥವಾಗಿ ಹುಟ್ಟುತ್ತೀವಿ. ನಿಮ್ಮ ಕಾಲಾಗ ಅಡ್ಡಾಡೋ ಪ್ರತಿಯೊಂದು ಹಕ್ಕಿ ಪಿಕ್ಕಿ ಹುಳ ನೊಣ ಎದಕ್ಕಾಗ್ಯಾವ? ಒಂದೆರಡು ಎಕ್ಸಾಂಪಲ್ ಕೊಡ್ತಾರೆ, ಸಾವಿರಾರು ಕೊಡ್ತಾರೆ. ಏನು ಕಾಯಿಪಲ್ಯ ಯಾರು ಕದೀತಾರೆ? ಕಣ್ಣು ಕಾಣಂಗಿಲ್ಲ ಬಾಯಿ ಮುದುಕಿಗೆ ಅಂತೇಳಿ ಒಂದು ಸೂಡು ಇಟ್ಕೊಂತಾರೆ ನೋಡಿ ಹಿಂಗೆ ಮೆಲ್ಲಕ್ಕೆ. ಪಾಪ ಅದು 3 ಹಾಕಿರ್ತೈತೆ. 2 ಹಾಕಿವೆ ಇನ್ನೊಂದು ಕೊಡ. ತರಕಾರಿ ಕದ್ದಂಗೆ ಅದು ಬರೆಯಲ್ಲ, ಮೋಸ ಮಾಡಿದ್ರೆ. ತರಕಾರಿ ಯಾರು ಕದೀತಾರ, ಈಗೇನು ಅಡ್ಡಾಡ್ತಾವಲ್ಲ ನವಿಲು, ತರಕಾರಿ ಕದ್ದದಕ್ಕೆ ಅವು ನವಿಲಾಗಿ ಹುಟ್ಟ್ಯಾವಂತ. ಜೇನುತುಪ್ಪ ಕದ್ದವ ಏನಾಗ್ತಾನ? ಜೇನ ಆಗ್ತಾನ. ಇನ್ನೊಬ್ಬರಿಗೆ ಅದು ಕೊಡ್ಲಾರ್ದ, ಏನು ದಾನ ಮಾಡಲಾರ್ದ, ಮಠಕ್ಕೇನು ಕೊಡ್ಲಾರ್ದ, ಯಾರಿಗೂ ಬೇಡ ಏನು ಕೊಡ್ಲಾರ್ದ, ಏನು ಪಾಪವನ್ನು ಮಾಡ್ತಾರಲ್ಲ, ಅವ ಜೇನಾಗಿ ಹುಟ್ಟತಾನ. ಜೇನುತುಪ್ಪ ಕಟ್ಟತನ ಕಾಯ್ತೀವಿ, ಆಮೇಲೆ ಮ್ಯಾಗ ಹತ್ತಿ ನಾವು ಬಿಡಿಸಿಕೊಂಬರ್ತೀವಿ. ಜೇನಾಗಿ ಹುಟ್ಟತಾನ. ಮಾಂಸವನ್ನು ಕದ್ದವರು ಹದ್ದಾಗಿ ಹುಟ್ಟುತ್ತಾರ. ಉಪ್ಪು ಕದ್ದವರು ನೋಡ್ರಿ, ಉಪ್ಪು ಕಳವು ಮಾಡಬಾರ್ದೇವ. ಉಪ್ಪಿನ ಚೀಲ ಇವತ್ತಿಗೂ ಕಿರಾಣಿ ಅಂಗಡಿ ಹೊರಗೆ ಇಟ್ಟಿರ್ತಾರೆ. ಯಾಕಂದ್ರೆ ಧೈರ್ಯ, ಉಪ್ಪು ಯಾವನೋ ಒಯ್ಯಂಗಿಲ್ಲ. ಅದನ್ನು ಒಯ್ಯೋ ಕಾಲ ಬಂದೈತಿಗ ಅದನ್ನು ಒಳಗಡಕತ್ತಾರ. ಇದಕ್ಕೆ ಗೊಬ್ಬರಕ್ಕೆ ಹಾಕ್ತೀವಿ, ಹೊಲಕ್ಕೆ ಹಾಕೋರು ಹೊಡ್ಯಾಕತ್ತಾರ ಅದನ್ನು ಉಪ್ಪು ಹಾಕ್ಬೇಕಂತೇಳಿ. ಹೌದಾ? ಉಪ್ಪನ್ನು ಕದ್ದವರು ಇರುವೆಯಾಗಿ ಹುಟ್ಟುತ್ತಾರ. ಇರುವೆಗಳು ಎಂದು ಉಪ್ಪಿಗೆ ಇರುವೆ ಮುತ್ತಂಗಿಲ್ಲ, ಯಾಕಂದ್ರೆ ಪಾಪ ಮಾಡೀವಿ ನಾವು ಅಂತ ಗೊತ್ತಿರ್ತೈತೆ ಅಂತ ಅವಕ್ಕೆ. ಹೂ ಹಣ್ಣು ಕದ್ದವರು, ಹೂವು ಹಣ್ಣು ಕಳು ಮಾಡಿದವರು ಕೋತಿಯಾಗಿ ಹುಟ್ಟುತ್ತಾರೆ. ಈಗಿರೋ ಕೋತಿ ಎಲ್ಲ ನಾಳೆ ಹೋಗಿ ಯಾವ್ದಾರು ಕೋತಿ ನೋಡಿದ್ರೆ ಹೂ ಹಣ್ಣು ಕದ್ದೋದ್ರೆ ಪ್ರಾಣಿ ಅನ್ಬೇಡ್ರಿ, ಮೈಮ್ಯಾಗ ಹಾರ್ತೈತೆ ಅದು. ಅನ್ನವನ್ನು ಕದ್ದವರು, ಇನ್ನೊಬ್ಬನ ಅನ್ನ ಕಸ್ಕೊಂಡವರು ಇಲಿಯಾಗಿ ಹುಟ್ಟುತ್ತಾರ. ಹಾಗೆ ಪತಿಯನ್ನು ನಿಂದಿಸುವವಳು ಬಂತು ನೋಡಿ ಅವ್ವ. ಗಂಡನ್ನ ಬೈಯವರು ಯಾರು ಇದ್ದೆ ಅಂದ್ರೆ ಏನಾಗಿ ಹುಟ್ಟುತ್ತೀರಿ ಗೊತ್ತೈತೇನ? ಏನಾಗಿ ಹುಟ್ಟುತ್ತೀರಿ. ತಲೆ ಆಗಿರ ಏನು, ಯಾರಿಗಾರ ಏನಾಗಿರಿ ತಕ್ಕೊಂಡು ಗಂಡನ ಬೈದಿದ್ದೆ ಹೋದಲ್ಲ ಅಂದ್ ಹೋಗಿರಿ. ನೋಡ್ರಿ ಹೆಂಗೈತೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದವ್ರು ಏನಾಗಿ ಹುಟ್ಟುತ್ತಾರ? ಮೂಕರಾಗಿ ಹುಟ್ಟುತ್ತಾರ. ಎಂಥ ಅದ್ಭುತ ರೀ. ನಂಬೋದಿಲ್ಲ ಈಗಿನ ಮಂದಿ ಬರೀ ವಿಜ್ಞಾನ, ಆ ಇಂಗ್ಲೀಷ್ ನಮ್ಮ ತಲೆ ಮ್ಯಾಗ ಅದನ್ನು ಹೇರಿದ್ರು ಓದಕ್ಕೆ ಹತ್ತಿಬಿಟ್ಟಿವಿ ನಾವು. ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಪಠ್ಯ ಮಾಡಿದಾಗ ಈ ದೇಶದೊಳಗೆ ಜೈಲುಗಳು ತಾವೇ ಮುಸ್ತಾವ, ಪೊಲೀಸ್ ಸ್ಟೇಷನ್ಗಳು ತಾವಾಗೆ ಮುಸ್ತಾವ ಸ್ನೇಹಿತರೆ. ಅಂಥ ವಾತಾವರಣ ಹಿಂದಕ್ಕಿತ್ತು ಋಷಿಮುನಿಗಳ ಕಾಲಕ್ಕೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದವ ಮೂಕರಾಗಿ ಹುಟ್ಟುತ್ತಾರ. ಪುಸ್ತಕ ಕದಿಯೋನು ಬುಕ್ಕ ಕದೀತಿರ್ತಾರ, ಕಣ್ಣಿಲ್ದವಾಗಿ ಹುಟ್ಟುತ್ತಾನ. ತಂದೆ ತಾಯಿ ಗುರುವನ್ನು ಅವಮಾನಿಸೋರು ಕತ್ತೆಯಾಗಿ ಹುಟ್ಟುತ್ತಾರ. ನೋಡ್ರಿ, ಕತ್ತಿ ನೋಡಿದ್ವಲ್ಲ, ಮತ್ತೆ ಅದ್ರ ಮುಂದೆ ಹೋಗಿ ಹುಷಾರಿ ಅಂತ ಅಷ್ಟೆ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡವರು, ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡವ್ರು ಕೃಷ್ಣ ಸರ್ಪವಾಗಿ ಹುಟ್ಟುತ್ತಾರ. ಇಂಥವು ನೂರಾರು. ಅದಕ್ಕೆ ನೀವು ಅಡ್ಡಾಡುವಾಗ ಎಲ್ಲ ಹಿಂದಕ್ಕೆ ಅನೇಕ ಜನ ಇರುವೆಗಳು ಬರ್ತಾವಂತೇಳಿ ಹಿಂಗೆ ಜೋತಾದಕ್ಕೆ ತುಳಿಬಾರ್ದು ಇದೀವಿ ಅಂತ ಅಡ್ಡಾಡ್ತದ್ದು ಶರಣರು ಜೋಲಿ ಹೊಡ್ಕೊಂತ. ಕುಡ್ದಾನ ನಮ್ಮ ಸ್ವಾಮಿ ಹೆಂಗೆ ಅಡ್ಡಾಡ್ತಾನ ಅಂದವನಿಗೆ ಕೇಳಿದ್ರೆ, ಇಲ್ಲ ಅಲ್ಲಿ ದಾರ್ಯಾಗ ಒಂದು ಇರಿವು ಬಂತು ಅಂತ ತುಳಿಬಾರ್ದಂತ. ಹಿಂಗೆ ಜೋಲಿ ಹೊಡೆಯೋರೆಲ್ಲ ಕುಡ್ದವರೆಲ್ಲ ಸಂತರು ಆಗಿರ್ತಾರೆ. ಇನ್ನೊಂದು ಪ್ರಾಣಿನ ತುಳಿಬಾರ್ದು, ಇನ್ನೊಂದು ಕೀಟವನ್ನು ತುಳಿಬಾರ್ದು ಅಂತ ಅಡ್ಡಾಡೋರು ಆಗಿರ್ತಾರೆ. ತತ್ವವನ್ನು ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಮಕ್ಕಳಿಗೆ ಇವ್ನು ಯಾವ ಹೇಳಂಗಿಲ್ಲ, ಬರೇ ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್. ನಿಮ್ಮದ ಯಾವ ಹೆಣ್ಮಕ್ಳು ನೀವ ಅಯ್ಯಯ್ಯ ನಿನ್ನಂಗೆ ಆಗೋದು ಬೇಡ. ನನ್ನ ಮಗ ಏನು ಆತನ ಮಗನ ಅಲ್ಲ ಅದು ನಿನಗೆ, ಬರೀ ನಿಮಗೊಂದ ಮಗ. ನಿನ್ನಂಗೆ ಕನ್ನಡ ಓದಿ ಕ್ಲರ್ಕ್ ಗುಮಾಸ್ತಾಗೋದು ಬೇಡ, ಇಂಗ್ಲೀಷ್ ಓದಲಿ. ಇಂಗ್ಲೀಷ್ ಓದೋರು ಎಲ್ಲಿ ದೊಡ್ಡ ಆಫೀಸರ್ ಆಗ್ಯಾರನೇ ಯಾರು? ಏನು ಇಂಗ್ಲೀಷ್ ನಮ್ಮ ದಯವಿಟ್ಟು ಮಕ್ಕಳಿಗೆ ಕರ್ನಾಟಕದಲ್ಲಿ ಪ್ರಾರಂಭಿಕ 10ನೇ ಕ್ಲಾಸ್ ತನಕ ಕನ್ನಡ ಕಳಿಸ್ರಿ. ಮುಂದೆ ಅವನವಲ್ಲಿ ಅಂತಾನೆ ಇಂಗ್ಲೀಷ್ ಮೀಡಿಯಮ್. ಅಂತ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಮ್ಮ ತಲೆ ಐತಿ ಸ್ನೇಹಿತರೆ ಅಂತ ಹೇಳ್ತಾ, 12ನೇ ವರ್ಷ ಮತ್ತೊಮ್ಮೆ ಬಂದಿದ್ದೆ. ಬಹಳ ಅದ್ಭುತ. ಒಬ್ಬರು ಕದಲಾಗ್ತಾ ಇರಲ್ಲ. ಎಷ್ಟೊತ್ತು ಕುಂತೀರಂದ್ರೆ ಇಂಥ ತಾಳ್ಮೆ ಯಾವ ಊರಾಗೂ ನಾನು ನೋಡಿಲ್ಲ. ನಾನು ಎಲ್ಲಿಗೆ ಹೋದ್ರಾಗ ಎಲ್ಲರೂ ಕೊಪ್ಪಳ ಜಾತ್ರೆ ನಿಮ್ಮ ವಿಡಿಯೋ ನೋಡಿದ್ವಿ ಅಂತಲೇ ಹೇಳ್ತಾರೆ. ಇವತ್ತು ಇಷ್ಟು ನಂದು ಟಿ ವಿಯಾಗ ಬಂದ್ರೆ ಸಹಿತ ಜನ ಹೇಳೋದು ಕೊಪ್ಪಳ ಜಾತ್ರೆ ನೀವು ಮಾತಾಡಿದ್ದು ನಾವು ನೋಡಿದ್ವಿ. ಅದೇನು ಜನ ನಾನು ನಾಗಿತಿಹಳ್ಳಿ ಅವ್ರದ್ದು ನೋಡಿದ್ನಿ ಅಂತ ಹೇಳ್ತೀನಲ್ಲ, ಇಷ್ಟು ಜನ ನಾನು ನೋಡಿದ್ರೆ ಯಾರೂ ನೋಡೇ ಇಲ್ಲ ರೀ. ಇಷ್ಟ ಏನು ಲೈಟ್ ಬಿದ್ದೈತಲ್ಲಮ್ಮ ಹಂಗೆ. ನಮ್ಮದು ಆಡಿಟೋರಿಯಂ ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ ರೀ. ನಮ್ಮಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅದ್ಭುತ ಮಾತುಗಾರರು. ಅವ್ರನ್ನ ಇಲ್ಲಿ ಕರೆಸ್ಬೇಕಂತ ಸ್ವಾಮಿಗಳು ಹೇಳ್ಬೇಕು ಅನ್ನೋದ್ರಾಗ ಅವರು ಬರಂಗಿಲ್ಲ ಅಂತ ಗೊತ್ತಾಗ್ಬಿಡ್ತು. ಯಾಕಂದ್ರೆ ಅವ್ರು ಬಂದ ತಕ್ಷಣ ಮೇಲೆ ನೋಡ್ತಾರೆ. ಆಕಾಶ ನಕ್ಷತ್ರ ಕಂಡು ಅಂದ್ರೆ ಅವ್ರು ಮಾತಾಡಂಗಿಲ್ಲ. ಅಂದ್ರೆ ಅರ್ಥಾತ ಆಡಿಟೋರಿಯಂನ್ಯಾಗ ಮಾತಾಡೋರು ಅವರು. ನಾವೇನು ಮಾಡ್ಬೇಕು, ಅವ್ರನ್ನ ಭಾಳ ಚಂದ ಮಾತಾಡ್ತಾರೆ. ಅವ್ರು ಹೇಳ್ತು ನಿಮಗೆ ಆಮೇಲೆ ಅವ್ರ ಹೆಸರು. ಅವ್ರು ಬಂದ್ರಂದ್ರೆ ಆ ಮ್ಯಾಗಿನ ಲೈಟ್ ತೆಗೆದು ಬಿಡ್ಬೇಕು ನಾವು. ಮುಂದೊಂದು 4 ಇಷ್ಟೇ ಜನ ಇದ್ದಾರೆ ಮಾತಾಡಿ ಸರ್ ಮಾತ್ರ ಖುಷಿಯಿಂದ ಮಾತಾಡ್ತಾರೆ. ಮಂದಿ ಕಮ್ಮಿ ಇದ್ದಷ್ಟು ಮಾತು ಚಲೋ ಆಡೋರು ಅವರು. ಆಕಾಶ ತನಕ ಕುಂತ್ರು ಮಾತಾಡೋಂಥವ್ರು ನಾವು ನಮ್ಮ ಉತ್ತರ ಕರ್ನಾಟಕದ ಜನ. ಇಲ್ಲಿ ಮಾತಾಡಿದವ್ರು ಯಾರೂ ಭಯ ಪಡಲಿಲ್ಲ.
ಹೌದಾ? ನಾಗಿತಿಹಳ್ಳಿಯವ್ರು ಮಾತ್ರ ಇಷ್ಟು ಜನ ನಾನು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಅಂತ ಹೇಳಿದ್ರು. ಬೆಂಗಳೂರಿಗೆ ಹಂಗಾರಿ ನಾ ಇಷ್ಟು ಜನರೇ ಮಾತಾಡಿರ್ತೀನಿ, ಅಲ್ಲಿ ಒಂದು ಸಣ್ಣ 150 ಮಂದಿ ಕುಂತು ಮಾತಾಡಂತಾರ. ಏನು 1-2 ಅಂತೀನಿ ಬಿಡ್ರಿ, ನಾನು ಅಂದೆ. 1-2 ಅಂತೀನಿ, ABCD ಅಂತೀನಿ. ನಿಮ್ಗೆ ಏನು ಹೇಳ್ಬೇಕು? ಜೀವನ ಅನುಭವ ಇಲ್ಲ, ಎಲ್ಲೂ ಕಲ್ತಿಲ್ಲ, ಏನೂ ಮಾತಾಡಿಲ್ಲ ಯಾರಿಗೂ. ಅದಕ್ಕೆ ದಯವಿಟ್ಟು ಸಾಹಿತ್ಯವನ್ನು ಓದ್ರಿ, ಕಾವ್ಯವನ್ನು ಓದ್ರಿ. ಎಲ್ಲ ಹಬ್ಬಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಅರ್ಥ ಇದೆ. ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಿರಿ, ಎಲ್ಲರ ಜೊತೆ ಬರೀ, ಎಲ್ಲರ ಮಾತಾಡ್ಸ್ರಿ. ಈ ವಿಷಯಕ್ಕೆ ನಂಬರ್ 1 ನೀವು ಹೆಣ್ಮಕ್ಳಮ್ಮ. ಬಟ್ಟಿ ಬರೀ ಯಾವುದೇ ಇರಲಿ ಭಾಳ ಚೆನ್ನಾಗಿ ಆಯ್ಕೆ ಮಾಡ್ತೀರಿ. ಗಂಡನ್ನೊಂದು ನಿಮ್ಮ ಕೈಲಿ ಆಯ್ಕೆ ಮಾಡೋದು ಆಗೋದಿಲ್ಲ. ಯಾಕಂದ್ರೆ ಹಿರಿಯರು ಯಾರು ಹೇಳ್ತಾರೆ ಅವ್ರನ್ನ ಮಾಡ್ಕೋಬೇಕು, ಮತ್ತು ಅವ್ರನ್ನ ತಿದ್ದೋ ಕೆಲಸನೂ ನೀವೇ ಮಾಡ್ತೀರಿ. ಹೌದಾ? ಅದಕ್ಕೆ ಹೆಂಡ್ತಿ ಬೈದ್ರೆ ಗಂಡ ಸಿಟ್ಟಾಗಬಾರ್ದು, ಗಂಡ ಬೈದ್ರೆ ಹೆಂಡ್ತಿ ಸಿಟ್ಟಾಗಬಾರ್ದು. ಅವ್ರವ್ರ ಪರಸ್ಪರ ಅನ್ಯೋನ್ಯತೆಯಿಂದ ಇದೈತೆ ಅಂತ ಹೇಳ್ತಾ 11:30 ಇನ್ನೂ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಹೌದ್ರೆ. ಸರಿ, ಶ್ರೀಗಳು ಮಾತಾಡ್ತಾರೆ ಅವ್ರ ಕಾರ್ಯಕ್ರಮ ಅಂತ ಹೇಳಿದ್ದು. ದಯವಿಟ್ಟು ಇವತ್ತು ಏನಾದರೂ ನಾನು ತಪ್ಪು ಮಾತಾಡಿದರೆ ಅಥವಾ ಎಲ್ಲರಿಗೂ ಹಿಡಿಸ್ತೆ ಇವತ್ತಿಂದು, ಪ್ರತಿ ಸಾರಿ ಅದು ಹೇಳಬಾರ್ದು ಅಂತ ನಾನು ಇದನ್ನು ಹೇಳಿದೆ. ಒಂದೆರಡು ಪ್ರಶ್ನೆಗಳಿಗೆ ಆಗಲೇ ಹೇಳಿರ್ತಕ್ಕಂಥ ಅದನ್ನೇ ಸರ್ ಅಂತ ಹೇಳಿದ್ರು. ಏನು ದೇವರ ಪೂಜೆ ಹೆಂಗೆ ಮಾಡ್ಬೇಕ್ರಂತ ಕೇಳಿದಂತ ನಮ್ಮ ಬಿಚ್ಚಿನೊಬ್ಬ, ಏನು ಸೂಟು ಹಾಕಿಕೊಂಡು ದೇವರ ಪೂಜೆ ಮಾಡಿದರೆ ಏನಾಗುತ್ತದೆ? ಏನಾಗತ್ತೆ? ಪಾಪ ಬರ್ತದೆ ಅಂತಿರೋದಿಲ್ಲ ನೀವು. ನಾವು ಅಂತೀವಿ, ಬೀಚಿಯವ್ರು ಹೇಳಿದ್ರು ಸೂಟಿನ ಇಸ್ತ್ರಿ ಕೆಡುತ್ತದೆ. ತಿಗಣಿಗೆ ಅಂದ್ರೆ ತಗಣಿಗೆ ಕಾಲು ಎಷ್ಟು ಅಂತ ಕೇಳಿದವ. ಅವಾಗ ಇವ್ರು ಕೇಳಿದ್ರು, ನಿನಗದು ಕಾಲಿನಿಂದ ಯಾವಾಗ ಒದಿತಲೆ ಅಂದ್ರು. ನೋಡ್ರಿ, ಒಂದೊಂದೇ ಲೈನ್. ಹೌದಾ? ಭಾರತದಲ್ಲಿ ಗೋಹತ್ಯೆ ನಿಲ್ಲದಿದ್ದರೆ ಏನಾಗುವುದು? ಮುಂದುವರಿಯುವುದು. ಸೋದರ ಮಾವನನ್ನು ಮದುವೆಯಾಗಲು ನಿರಾಕರಿಸುವ ಹುಡುಗಿಗೆ ಏನನ್ನ ಬೇಕು? ಸೋದರ ಮಾವನ ಮದುವೆ ಆಗಲಾದ ಹುಡುಗಿಗೆ ಏನನ್ನ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸೋದರ ಮಾವ ಎನ್ನಬೇಕು. ಇನ್ನೊಬ್ಬ ಕೇಳ್ತಾನ್ರಿ, 2 ಪೇಜ್ ಪ್ರಶ್ನೆ. ಏನು, ನಾನು ಸರ್ಕಾರಿ ನೌಕರಿಯಿಂದ ಮದುವೆ ಆದರೆ ಒಳ್ಳೆಯದು, ಪ್ರೈವೇಟ್ ನೌಕರಿ ಇರೋ ಮದುವೆ ಆದರೆ ಒಳ್ಳೆಯದು, ಕರ್ರಗಿರುವವ್ರನ್ನ ಮದುವೆ ಆದರೆ ಒಳ್ಳೆಯದು, ಬೆಳ್ಳಗಿರುವವ್ರನ್ನ ಮದುವೆ ಆದರೆ ಒಳ್ಳೆಯದು, ಗೌರ್ಮೆಂಟ್ ನೌಕರಿ ಇರುವ ಮದುವೆ ಆದರೆ ಒಳ್ಳೆಯದು, ಪ್ರೈವೇಟ್ ನೌಕರಿ ಇರೋ ಮದುವೆ ಆದರೆ ಒಳ್ಳೆಯದು, ಪ್ರೊಫೆಸರ್ನ ಮದುವೆ ಆದರೆ ಒಳ್ಳೆಯದು, ಡಾಕ್ಟ್ರು. 50 ಲಿಸ್ಟ್ ಐತೆ ಹಾಕಿದ್ದು. ಬೀಚಿಯವ್ರದ್ದು ಒಂದೇ ಲೈನ್ ಉತ್ತರ. ಮದುವೆಯಾಗುವುದು ಒಳ್ಳೆಯದಂತ ನಿಮಗಾರು ಹೇಳಿದರು? ಹೌದಾ? ಇದು ಸಾಹಿತ್ಯ. ಇಂಥದ್ದು ಓದ್ಯ ಬುದ್ಧಿ ಚುರುಕಾಕತ್ತೆ. ನೀವು ಓದಿದ್ರೆ ನೀವ ಗುರುಗಳ ಮುಂದಿನ ವರ್ಷ ನಾ ಮಾತಾಡ್ತೀನಿ ರೀ ಅಂತೀರಿ. ತಲೆಯಾಗ ತುಂಬಿಕೊಂಡ್ವಿ ಅಂದ್ರೆ ಬಾಯಿಂದ ತಾನ ಬರ್ತದೆ. ಹೆಂಗೆ ಉಂಡದ್ದು ಹೆಂಗೆ ಹೊರಗೆ ಹೋಗೈತೋ, ಇದು ತಲೆ ಬಾಯಿಂದ ತಲೆಯಾಗಿದ್ದದ್ದು ಹೊರಗೆ ಬರ್ತೈತೆ. ಅವಾಗ ವಾಗ್ಮಿಗಳಾಗ್ತಿರತ್ತೆ. ಇದು ಕಲಿಸುವ ಕಲೆ ಅಲ್ಲ, ಕೇಳಿ ಕೇಳಿ ಚಾಲೆಂಜ್ ಮಾಡ್ಬೇಕು. ಹಿಂಗೆ ನಾ ಮಾತಾಡ್ಬೇಕಂತ ನಾವು ಅನೇಕ ಮಂದಿ ಭಾಷಣ, ನಾನೆಲ್ಲ ವೀರಶೈವ ಮಠಗಳಲ್ಲೇ ನಾನು ಹೆಚ್ಚು ಕೆಲಸ ಮಾಡಿದ್ದು. ಗಂಗಾವತಿ ಕಲ್ಮಠ, ಮಲ್ಲಿಕಾರ್ಜುನ ಮಠ, ಇದಂತೂ ಸರಿ ಎಲ್ಲ ಕಡೆಗಳಲ್ಲಿ ನನ್ನನ್ನು ನಾ ಬೇರೆಯವನಂತ ಭಾವಿಸಲಿಲ್ಲ ಸ್ವಾಮೀಜಿಗಳು. ಎಲ್ಲರೂ ನನ್ನ ಕರೆದು ಆ್ಯಂಕರಿಂಗ್ ಕೊಡ್ತಾರೆ. ನಾನು 10-12 ವರ್ಷಗಳ ಕಾಲ ನಿರೂಪಣೆಯನ್ನು ಮಾಡಿದಂಥ ವ್ಯಕ್ತಿ. ನಿರೂಪಣೆ ಮಾಡಿ 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 ಸ್ಟೇಜ್ ಕರೇಜ್ ಬಂತು. ಇವತ್ತು ವಿಷಯ ಸಂಗ್ರಹ ಮಾಡಿದೆ, ಮಾತಾಡಿದೆ. 4,000 ಕಾರ್ಯಕ್ರಮ 30 ವರ್ಷದಲ್ಲಿ. ಒಂದೂರಿಗೆ ಒಂದೇ ಸಲ ಹೋದ ಉದಾಹರಣೆನೇ ಇಲ್ಲ. ಒಂದೊಂದೂರಿಗೆ 18-20, ಅಮೇರಿಕಾ 2 ಸಲ, ದುಬೈ ಇಲ್ಲಿ ಬಿಡು, ನಮ್ಮ ಕಲ್ಗುಡಿ, ಮರಳಿ, ಕಿನ್ನಾಳ, ಕುಕನೂರಂತೂ ಸರಿ. ಅಲ್ಲಿಯೋ ಅಮೇರಿಕಕ್ಕೆ ನಾವು ಹೋಗಕ್ಕೆ ರೆಡಿ ಇಲ್ಲ. ಯಾಕಂದ್ರೆ 23 ತಾಸು ಅಂಗೈಯಾಗಿ ಜೀವ ಹಿಡ್ಕೊಂಡು ಹೋಗ್ಬೇಕು. ನಾವು ಬಸ್ಸು ಸ್ವಲ್ಪ ಹಿಂಗಾದ್ರೆ ಯಾವೋ ಅಂತೀವಿ, ಅದು ಒಮ್ಮೊಮ್ಮೆ ಜರ್ಕಾಕತ್ರಿ. ವಿಮಾನ ಹಿಂಗೆ ಹೊಂಟಿರ್ತೈತೆ, ಕೆಳಗೆ ವ್ಯಾಕ್ಯೂಮ್ ಏನೋ ಕ್ರಿಯೇಟ್ ಆಕತ್ತಂತೆ, ಶೂನ್ಯ ಗಾಳಿ ಜೊತೆಗೆ ಗಾಳಿಯನ್ನು ಭೇದಿಸ್ಕೊಂಡು ಹೋಗ್ಬೇಕು. ಗಾಳಿ ಇಲ್ಲ ಅಂದ್ಗಳಿಗೆ ಏನಾಕತ್ರಿ, ಅದು ಕೆಳಗೆ ದಬಗ್ಗ ತಿಳಿತೈತೆ. ಯಪ್ಪ ಮ್ಯಾಗ ಯಾರೋ ಒದ್ರು ಇಡೀ ವಿಮಾನ ಬೀಳ್ತೈತೆ ಅನಿಸ್ಬಿಡ್ತೈತೆ ನಮಗೆ. ಅದಕ್ಕೆ ಏನೋ ಶಬ್ದ ಐತೆ ನನಗೆ ಗೊತ್ತಿಲ್ಲ. ಒಮ್ಮಿಂದ ಹಿಂಗೆ ಹೊಂಟದ್ದು ಅಂತ ಸತ್ತಲೇ ತೋರ್ತಾರೆ ನಮ್ಮ ಕಡೆ ಮಂದಿ. ದೊಡ್ಡ ಲೆಕ್ಕ ನಮ್ಮ ಕಡೆ ಮಂದಿದು ಅಂದ್ರೆ ಅಲ್ಲಿ ಟೈಲೆಟ್ ಬಳಸೋದ್ರಿ. ದೊಡ್ಡ ಇಷ್ಟೇ ಇರ್ತೈತೆ ನೋಡ್ರಿ ಅಲ್ಲಿ. ಆದರೆ ಹೆಂಗೆ ಹೋಗ್ತಾರೋ, ಹೆಂಗೆ ಹೊರಗೆ ಬರ್ತಾರೋ ಪರಮಾತ್ಮ ಗೊತ್ತು. ಅಂತಾದ್ರೆ ಒಂದು ಇಲ್ಕಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಬಂದ್ಬಿಟ್ಟಿತ್ತು. ದೋತ್ರದ ತಾತ ಒಳಗೆ ಹೋಗ್ಬಿಟ್ಟನ ಕುಂದ್ರಾಗ ಎಲ್ಲ ಸುತ್ತ ಬರೀ ಕನ್ನಡಿ ಕಾಣಕತ್ತಿ ಬಿಟ್ಟವತ್ತು. ಇವನು ನನ್ನಂಗೆ ಏಸು ಮಂದಿ ಅದಿರೋ ಒಳಗೆ ಅಂದಂತ. ಆಮೇಲೆ ಅದು ಕದ ರೀ ಹಿಂಗೆ ಹಾಕ್ಯಂಡ್ರೆ ಚಿಲಕಿಲ್ಲೇ ಅವ. ಅದು ನಮ್ಮ ಹೆಂಗಿರ್ತಾವೆ ಟಾಯ್ಲೆಟ್ ಕದ ಹಾಕಿದ್ರೆ ಚಿಲಕ ಹಾಕಿ ಕುಂತು ಮತ್ತೆ ಅದು ಬಂದು ಅದು ಕದ ಕ್ಲಬ್ ಡ್ಯಾನ್ಸರ್ ಬೆಳಕಿದಂಗೆ ಬಳಕ್ತ ಟಿಂಗ್ 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 ಆಗಿ ಹಿಂಗೆ ಹೋಗ್ತದೆ. 4 ಮಡಿಕೆ ಅದಲ್ರಿ. ಅಷ್ಟು ವಿಮಾನದಾಗ ಅಂದು ಮಾಡ್ಬೇಕಲ್ಲ ಅವ್ರು ಹೇಳ್ರಿ. ಅಷ್ಟ್ರಾಗ ನೀರು ಇರ್ತೈತೆ, ಕನ್ನಡ ಇರ್ತೈತೆ,
ಎಲ್ಲ ಇರ್ತೈತೆ, ನೀರು ಇರಂಗಿಲ್ಲ ಅನ್ನಂಗೆ, ಸಾರಿ, ಪೇಪರಲ್ಲಿ. ಹಾಂ, ಅದೊಂದು ರೋಲ್ ಕಟ್ಟಿರ್ತಾನೆ ಹಿಂಗೆ, ನೀರು ಬಂದ್ರೆ ಅದು ನೀರು ತುಂಬ್ತಾನೆ, ವಿಮಾನ ಕೆಳಗೆ ಉಳ್ತೈತಲ್ಲ, ನೀರು ಬಳಸಂಗಿಲ್ಲ ಅಲ್ಲಿ. ಭಾರಿ ವಿಚಿತ್ರ ಅದು. ಪಾಪ ನಮ್ಮದು ಮುದಕ್ಕೆ ಹೋಗೈತೆ ಅದು. ಅಳಿಯ ಕರ್ಕೊಂಡು ಹೊಂಟ್ಬಿಟ್ರೆ, ಅಳಿಯ ಏಯ್ ನಡಿಯೋ ನಿಮ್ಮ ತಂದಿನ ಕರೆದು ಹೋಗಿ ಒಳಗೆ ಹೋಗೈತೆ, ಒಲೆ ಕುಂತಾನ, ಏನು ಬರೀ ಕನ್ನಡ ತಾನ್ಕೊಂಡು ಗಾಬರಿ ಆಗಿ ಹೆಂಗೋ ಒಂದು ಮುಗಿಸ್ಯಾನ. ದೋತರ ಕಚ್ಚಿ ಹಾಕೊಂಡ ಮುಂದೆ ಆ ಪೇಪರ್ ತೊಗೊಂಡು ಹಾಕೊಂಬಿಟ್ಟ. ಗೊತ್ತಿಲ್ಲ ಪಾಪ ಅದಕ್ಕೆ. ಎಲ್ಲ ಹೇಳಿ ಕಳಿಸ್ಯಾರ, ಮಾಮಾರಿ ಹಿಂಗೆ ಮಾಡ ಗೊತ್ತೈತಪ್ಪ, ನಮ್ಮ ಊರಾಗ ಹೊಲ್ದಾಗ ಓದತ್ ನಾನಂತ. ಹೊಲ್ದಾಗ ಓದಂಗೆ ಅಲ್ಲಲ್ಲಿ ಕೋಳಿ ಇಲ್ಲಿ ಬೇರೆ ಐತದಂತ ಆತ ಅಂತೂ ಅವ್ರ ಮಗಳು ಗಿಗಳು ಎಲ್ಲ ಸೇರಿ ಹೇಳ್ಯಾರ, ಹಾಂ ನೀವು ಕೆಮ್ಮಿದ್ರೆ ನನಗೆ ಟೈಮ್ ಸಿಗ್ತೈತೆ. ಕಚ್ಚಿ ಜೊತೆಗೆ ಅದು ಪೇಪರ್ ಶಿಶು ಹೊರಗೆ ಬಂದ್ಬಿಡು. ಪೂರ್ತಿ ವಿಮಾನದ ಮುಂದಿನ ಸೀಟ ಆತಂದು. ಅಲ್ಲಿಂದ ಇಲ್ಲಿ ಬರಕತ್ತೇನ್ರಿ ಮಂದೆಲ್ಲ ಮೈ ಗಾಡ್ ಹಾಂ. ಆಕಿ ಏರ್ ಹೋಸ್ಟೆಸ್ ಅಲ್ಲಿಂದ ಅಂದು ಹರ್ಕೊಂಡು ಸುತಿ ಅಂತ ಬರಕತ್ತೇಳ ಆತನಿಂದ ಬಂದು ಆತ ಸೀಟಿಗೆ ಬಂದಿಂದ ಅವನಿಗೆ ಕಿತ್ಕೊಂಡು ಎಲ್ಲರಿಗೆ ತೋರಿಸಿ ನಕ್ಕ ಸಾಕಾಗ. ಹಾಂ, ವಿಮಾನ ಪ್ರಯಾಣ ಸುಖ ಇಲ್ಲವ. ರೊಕ್ಕ ಜಾಸ್ತಿ ಕೊಟ್ಟರಿಗೆ ಸೋಫಾ ಮೇಲೆ ಕುಂತಂಗಿರ್ತೈತೆ. ನಾವು ಎಕನಾಮಿ ಕ್ಲಾಸ್ನಾಗ ಕರೆಸಿರ್ತಾರೆ ನಮ್ಮಲ್ಲಿ, ಒಂದು ಕಡೆ 4 ಮಂದಿ ಇರ್ತಾರೆ, ಇಷ್ಟೇ ಸೀಟ್, ಇಷ್ಟ್ರಾಗ ಆನಿಕೆಬೇಕು, ಕುಂದಿರ್ಬೇಕು. ನೀವು ವಿಮಾನ ಆಸೆ ಮಾಡಬೇಡ್ರಿ. ನಾನೊಂದು 11 ದೇಶ ಹೋಗಿ ಬಂದೀನಿ, ಗೂಟಕ್ಕೆ ಬಡ್ದು ಹೆಣಕ್ಕೆ ಏನು ತ್ರಾಸ ಇರ್ತೈತೆ ಅಂತ ಗೊತ್ತಾಗಬೇಕಾದ್ರೆ ವಿಮಾನದಾಗ ಹೋಗ್ಬೇಕು. ಹಿಂಗೆ ಕುಂತವ್ರು ಹಿಂಗೆ 23 ತಾಸು ಅವ, 14 ತಾಸಾಗಿಂದ ಎಲ್ಲೋ ಒಂದು ಕಡೆ ಇಳಿತೈತೆ. ಅದಕ್ಕೂ ಎಲ್ಲ ಬಾಧೆಗಳು ಇರ್ತಾವ. ನೀರು ಚೆಲ್ತಾರ, ಮತ್ತು ಬೇರೆ ನೀರು ತುಂಬ್ತಾರ, ಒಂದು 2 ತಾಸು ಅಡ್ಡಾಡಕ್ಕೆ ಬಿಟ್ಟಿರ್ತಾರೆ. ಹೊರಗೆ ಹೋಗಂಗಿಲ್ಲ, ಮತ್ತೆ ಬಿಟ್ಟನ ಬಾ ಅಂತೇಳಿ ಮತ್ತೆ ಬಸ್ ಹಿಡಿದು ಇಲ್ಲಿಗೆ ಬಂದಿರಿ ನೀವು. ತಿರುಗಿ ಹೋಗೋದ್ರಾಗ ಆ ಟಿಕೆಟ್ ಸಿಗೋದಿಲ್ಲ ನಿಮ್ಗೆ, ಅಷ್ಟ್ರಾಗ ಅಡ್ಡಾಡ್ಬೇಕು. ಅವಾಗ ನೀವೇನು ತಗೊಂತೀರ ಅದು ಫ್ರೀ ಇರ್ತೈತೆ. ವಿಮಾನ ಚೇಂಜ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಇನ್ನೊಂದು ಬೇರೆ ವಿಮಾನ ಬರ್ತೈತೆ. ಭಾಳ ರಿಸ್ಕ್. 14 ತಾಸು 16 ತಾಸು ಹಾರ್ತೈತೆ. ಈಗ ಡೈರೆಕ್ಟ್ ವಿಮಾನ ಆಗ್ಯಾವ 21 ತಾಸು. ಹೆಂಗೆ ಕುಂದಿರ್ಬೇಕಾದ್ರೆ ಮ್ಯಾಗ ವಿಮಾನ ಇಳ್ದಿಂದ ಹೇಳ್ತಾರೆ ಮಂದಿ, ಯವ್ವ ಅಂತ ಏನು ಒದಿಸಿಕೊಂಡಾರನ ಒಳಗ ಅನ್ನಂಗೆ ಹೇಳ್ತಾರೆ. ಮೈ ಮುರುಕಂತ ಸಿಕ್ಕಂಬಿಟ್ಟಿರ್ತಾರೆ. ಕಿಟಕಿ ಕಡೆ ಅಂತೇಳಿ ವಿಂಡೋ ಸೈಡ್ ಅಂತ ಫಾರಮ್ ತುಂಬಿ ವಿಂಡೋ ಸೈಡ್ ತಗೊಂಡಿರ್ತಾವ. 3 ಮಂದಿನ ತಟಾದ ಬರ್ಬೇಕಾತ, ಅವ್ರ ಮ್ಯಾಗ ಹತ್ತಿ ಬರ್ಬೇಕಾಗ್ತದ್ರಿ. ಮುಂದಿನ ಸೀಟ್ ಬಗ್ಗಿಸ್ಬೇಕು. ಹಾಂ, ಹಿಂಗೆ ಬರ್ಬೇಕು. ಅದ್ರಾಗ ಇಂತಿಂತ ಕೈ ಮೊಣಕಾಲ ಅವರು ಸಿಕ್ಕಂಬಿಡ್ತಾವಿತ್ತಾಗ. ಅವು ಕಾಲು ಅವರು ಹಿಂಗೆ ಮಂದಿ ಇಟ್ಟು ಪ್ರದಕ್ಷಿಣೆ ಹಾಕಿ ಹೊರಗೆ ಬಂದು, ಯಪ್ಪ ನಾ ಅನ್ಕಂಡೆ ನಡ್ಕಂತ ಯಾಕೆ ನಮ್ಮ ಹಿರಿಯರು ಹಿಂದೆ ಊರಿಂದ ಊರಿಗೆ ಹೋಗ್ತಿದ್ರು ಅಂದ್ರೆ ಎಂಥ ಆನಂದ ಇರ್ತಿತ್ತು ಅದ್ರಾಗ. ಹಾಂ, ಆದರೂ ಎಲ್ಲರಿಗೊಂದು ವಿಮಾನದಾಗ ಕುಂದಿರ್ಬೇಕಂತ ಅನಿಸ್ತೈತೆ. ಹೌದಾ, ಆ ವಿಮಾನದ ಅನುಭವ ಬೇಕು ಅಂತ ಅನಿಸ್ತೈತೆ. ಅದರಿಷ್ಟು ಕಷ್ಟ ಐತೆ, ಅದಕ್ಕಾಗಿ ಹಣ ಗಳಿಸ್ಬೇಕು, ವಿಮಾನ ಕುಂತವ್ರದ್ದು ಅನುಭವ ಓದ್ಬೇಕಂತೇಳಿ ನಿಮ್ಮೆಲ್ಲರ ಕೃಪೆಯಿಂದ ಇದೇ ವಿಷಯ ಹೇಳಿ. ನೀವು ಮತ್ತೆ ಪ್ರಾಣೇಶ್ ಅಲ್ಲಿ ಅಮೇರಿಕಾದವ್ರಿಗೆ ಮಾತಾಡಿದ್ಮೇಲೆ, ಅಮೇರಿಕಾದವ್ರು ನಮ್ಮ ಮಾತು ಕೇಳಕ್ಕೆ ಬಂದಿದ್ದಿಲ್ಲ. ಅಮೇರಿಕಾದಲ್ಲಿ ನೆಲೆಸುವ ನಮ್ಮ ಕನ್ನಡಿಗರು ನಮ್ಮನ್ನು ಕರೆಸ್ತಾರೆ. ಆಸ್ಟ್ರೇಲಿಯಾದಾಗಿರೋರು ಅಲ್ಲಿನ ಕನ್ನಡಿಗರು ನಮ್ಮನ್ನು ಕರೆಸ್ತಾರೆ. ಅಲ್ಲಿ ಪ್ರೆಸಿಡೆಂಟ್ ಅಲ್ಲೇ ಏನ್ರಿ, ಇಲ್ಲಿ ನಮ್ಮಲ್ಲಿ ಒಬ್ಬರು ಯಾರೋ ಪಂಚಾಯತಿ ಮೆಂಬರ್ ಇದ್ದಂದ್ರೆ ಹೇಳಪ್ಪ ಅಂತಿರ್ತಾರೆ. ಅಲ್ಲಿ ನಮ್ಮ ಬಗಲಾಗ ಬಂದು ನಿಂತವ ಆಸ್ಟ್ರೇಲಿಯಾದಾಗ ಎಜುಕೇಷನ್ ಮಿನಿಸ್ಟರ್ ಅವ. ಹಿಂದೆ ಯಾರ್ಯಾರಿಲ್ಲ, ನಮ್ಮ ಜೊತೆಗೆ ಬಾತ್ರೂಮಿಗೆ ಬಂದ, ನಮ್ಮ ಜೊತೆಗೆ ಟಿಫನ್ ಮಾಡಿದ, ನಮ್ಮ ಜೊತೆಗೆ ಟೀ ಕುಡ್ದ. ಇವಾಗ ಕೈ ಕುಲುಕಿ ನಾನು ಹಿಂಗೆ ಎಜುಕೇಷನ್ ಮಿನಿಸ್ಟ್ರು ಅಂತ ಹೇಳಿದೆ. ಏನೇನು ತಿಳಿವಲ್ತು, ತಿನ್ನಾಕ ತಂದು ಕೊಡ್ತಾರೆ, ಅವು ಏನಂತ ತಿಳಿವಲ್ತು ನಮ್ಗೆ. ಹಾಂ, ಏನು ಹೇಳ್ಬೇಕು ನಾವು? ಎದ್ದು ನಿಂತು ಮಂದಿ ಗಂಗಾಳ ನೋಡ್ತಿದ್ವಿ. ಅಲ್ಲಿ ಅದು ದಟ್ ಈಸ್ ಹಾಂ, ದಿಸ್ ಈಸ್ ಬೇರೆ ಸೊನ್ನೆ. ನಾವು ಇಷ್ಟು ಮಾತಾಡಿದ್ರೆ ಸಹಿತ ಅಲ್ಲಿ ನೀರಿಗೆ ಅಪ್ರಪ ಹಾಂ, ಕೈ ಸೊನ್ನೆ ಭಾಷೆ ಮೂಕರಾಗಿಬಿಟ್ಟಿವಿ ನಾವು. ಮತ್ತೆ ಇವರೇ ಒರೇಟರ್, ಇವರೇ ಕಮಿಡಿಯನ್, ಇವರೇ ಒರೇಟರ್ ಅಂದ್ರೆ ನೀವು ಭಾಷಣಕಾರರು. ಮತ್ತು ಇಲ್ಲೆಲ್ಲಿ ಐತವ ನಿನಗೆ ತಿಳಿಸಿ ಅವ್ರನ್ನ ನೋಡೋದು ಬಿಟ್ರೆ ಬೇರೆ ಇನ್ನೊಂದು ಕೆಲಸ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ. ಅವು ಕಣ್ಣೆಲ್ಲೋ ಮೂಗೆಲ್ಲೋ ಅವರು ಯಪ್ಪ ನೋಡಿ ನಮಗೆಲ್ಲ ಸ್ಪಷ್ಟ ಎದ್ದು ಕಾಣ್ತಾವೆ. ಕಣ್ಣು, ಮೂಗು, ಕಿವಿ ಏಕವು ಹುಡುಕ್ಯಾಡ್ಬೇಕಾಗಿ. ಕಣ್ಣಲ್ಲಿ ನಮ್ಮನ್ನ ನೋಡ್ತಾಳೆ, ಯಾರು ನೀವು ಹುಡುಕ್ಯಾಡಿ ಹಿಂಗೆ ಸೊನ್ನೆ ಮಾಡಿ ತೋರಿಸ್ಬೇಕು. ಹಾಂ, ಸುಖ ಇಲ್ಲ. ಅದಕ್ಕೆ ನಮ್ಮೂರೇ ನಮಗೆ ಮೇಲು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೌದಾ, ಅವ್ರು ಇಲ್ಲಿಗೆ ಬಂದಾಗ ಅಷ್ಟ ಕಷ್ಟಪಟ್ಟಿರ್ತಾರೆ, ನಾವು ಅಲ್ಲಿಗೆ ಹೋದ್ರೆ ಇನ್ನಷ್ಟು ಕಷ್ಟಪಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿದೇಶ ಪ್ರಯಾಣದ ಯೋಗ. ಸರ್ ಹೋಗಿ ಬಂದ್ರು ಗುರುಗಳು, ಹೋಗಿ ಬಂದರು.
ಸ್ವಾಮಿಗಳು ಪಜಿತಿ ಅಂತ ತಿನ್ನೋರು, ನೀರು ಕುಡಿಯಂಗಿಲ್ಲ, ಏನು ಮಾಡಂಗಿಲ್ಲ, ಎಷ್ಟು ದೂರ ಹೋಗ್ಬೇಕು. ನಾವು ತರ್ಸ್ಕೊಂಡು ತಿಂತಿದ್ವಿ, ಮತ್ತು ರೊಕ್ಕ ಕೊಡ್ಬೇಕನ್ನೋದಕ್ಕಂತ ಕೇಳ್ತಿದ್ವಿ. ಹಾಂ, ಇಲ್ಲ ಟಿಕೆಟಲ್ಲೇ ಬಂತು, ಸೊನ್ನಿರಿ ಬರೀ ಅಲ್ಲ ಹಾಕಿ ಕಲ್ತು ಬಿಟ್ಲಾಕಿ. ನಾನು ಜೋಶಿ ಮಾಮನಿ ಸಿಟ್ಟು, ಅವನು ಜೋಶಿಗೆ ಬೇರೆ ಕಡೆ ಸಿಕ್ಬಿಟ್ಟತೆ. ಅವನ ಸಿಕ್ಕಂಬಿಟ್ಟನ್ರಿ ಅಲ್ಲೇ. ಅವ ಎದ್ರು ಇಬ್ರು ಸಾಯ್ತಿದ್ರು. ಅವನು ಹಿಂಗೆ ಕೈ ಮಾಡಿ ಎದ್ರು, ಯಪ್ಪೋ ಸತ್ವಲೆ ನಾವಂತ ಅವ್ರು ಗಾಬರಿ ಆಗೋದು. ಓಸು ಮಂದಿ ಎದ್ದು ನಿಂದಿರ್ಬೇಕಾದ್ರೆ ಅವ್ರು ಬಂದ್ರೆ ನಿನ್ನವು ಮಾತಾಡೋಗ್ಯಾರ, ಅವನಿದ್ರೆ ಅಪ್ಪ ಅದನ್ನ ಹೇಳ್ಬೇಡ್ರಿ ಅಂತ ಕೈ ಮುಗಿತಾನ ನಾವು. ಇಷ್ಟ ಟೈಲೆಟ್ ರೀ, ಹೆಂಗೆ ಹೋಗ್ತೀರಮ್ಮ ಅದ್ರೊಳಗೆ. ನಾನು ಮಾಮನಿ ಹಿಂಗೆ ಹೋಗಿ ಆರಾಮ್. ಅವನು ಹಿಂಗೋಗಿ ಮೊದಲ ಮಾಮನಿ ಒಳಗೆ ಹೋಗಿ ಅವ್ನು ಎಳ್ಕಂತಿದ್ದಿಲ್ರಿ. ಅವ ಬಂದಿದ್ದು ನೀವು ಹೊರಗೆ ಬಂದು ಮುಗಿಸ್ಬಾ, ನಾ ಅಲ್ಲಿರ್ತೀನಿ. ಬೇಕಾಯ್ದು ಇದು ನಮ್ಮ ಜೀವನ. ಅದಕ್ಕೆ ಇವನ್ನೆಲ್ಲ ಕೇಳಿ ಆನಂದ ಪಡ್ಬೇಕು. ಆದರೆ ಒಮ್ಮೆ ಪ್ರಯಾಣ ಮಾಡ್ಬೇಕು, ಯಾವಾಗಾರ ಮಾಡಿಲ್ಲ. ಸಮೀಪ ಹುಬ್ಬಳ್ಳಿಯಿಂದ ಇದಕ್ಕೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಒಮ್ಮೆ ವಿಮಾನ ಪ್ರಯಾಣ ಮಾಡಿರಿ. ಹೇಗಿತ್ತು ಅಂತ ಅಂತರಿಕ್ಷದಲ್ಲಿ ಅವರು ಹೆಂಗೆ ಅದನ್ನು ಹಾರಿಸ್ತಾರೆ, ಅದೊಂದು ಎಂಥ ತಂತ್ರಜ್ಞಾನ ರೀ. ಅಷ್ಟು ಮಂದಿ ಒಂದು ಸಣ್ಣದು ಹಾಳಿ ತೂರಿದ್ರೆ 5 ನಿಮಿಷನಾಗ ಬೀಳ್ತೈತಿ, ಬಾಟ್ಲಿ ತುಳಿದ್ರೆ 5 ನಿಮಿಷನಾಗ ಬೀಳ್ತೈತಿ. ಎಷ್ಟು ಮಂದಿ ಇರ್ತಾರೆ ಅಮೇರಿಕ ವಿಮಾನಾಗ? ಒಂದೊಂದು ಸಲಕ್ಕೆ 800, 1500, 2,000 ಗಟ್ಟಲೆ ಬೋಯಿಂಗ್ ವಿಮಾನ ದೇವದೇವನಂತ ಇಡೀ ಒಂದು ಊರ್ರಿ, ಒಂದು ಹಳ್ಳಿ. ಅದು ಹಾರ್ತೈತಿ, ನಮ್ಮನ್ನು ಇಳಿಸ್ತೈತಿ, ಮತ್ತೆ ಕರ್ಕೊಂಬರ್ತಿರ್ತಾರೆ. ಎಂಥ ತಂತ್ರಜ್ಞಾನ. ಅದಕ್ಕೆ ಜೊತೆಗೆ ಅದಕ್ಕೆ ನಮಸ್ಕರಿಸೋದ್ರ ಜೊತೆಗೆ, ಅದಕ್ಕೆ ಆನಂದ ಪಡೋದ್ರ ಜೊತೆಗೆ ಅದರ ತಂತ್ರಜ್ಞಾನವನ್ನು ನಾವು ಮೆಚ್ಚಬೇಕು. ಅಲ್ಲಿ ಆಗ್ತಕ್ಕಂಥ ಕಹಿ ಘಟನೆಗಳನ್ನ ಮರೆಯಬೇಕು, ಸಿಹಿ ಘಟನೆಗಳನ್ನ ಉಳಿಸಿಕೊಳ್ಬೇಕಂತ ಹೇಳ್ತಾ 12ನೇ ವರ್ಷದ ನನ್ನ ಈ ಜಾತ್ರಾ ಮಹೋತ್ಸವದ ಉಪನ್ಯಾಸವನ್ನು ತಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಮತ್ತೆ ಮತ್ತೆ ಕೇಳಿದ್ರು ಸಹಿತ ಕೇಳಿದ್ದಕ್ಕಲ್ರಪ್ಪ 11:35 ರಾತ್ರಿಯಾಗ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.